ಹರಿತೋಪಲಾಭಂ ತರ್ಕಾಭಯೇತಂ ವಿಧಿಶರ್ವಪೂರ್ವಗೀರ್ವಾಣವಿಜ್ಞಾನದಮಾನತೋऽಸ್ಮಿ ಪ್ರಥಮೋ ಹನುಮಾನ್ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾದ್ಭವೇತ್ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತನ್ನಮಸ್ಯೆ ಗುರುನ್ಮಮ ಜನ್ಮಾದ್ಯಸ್ಯ ಯತೋನ್ಮಯಾತ್ ಇತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯೇಹಾ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವೀಷಶತ್ರುರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋऽಸ್ಮಿ ಶ್ರೀಗುರುಭ್ಯೋ ನಮಃ ಹರಿ ಓಂ. ಶ್ರೀಮದ್ಭಾಗವತದ ಚತುರ್ಥ ಸ್ಕಂಧದ 9ನೇ ಅಧ್ಯಾಯದಲ್ಲಿ ಇವತ್ತು 61ನೇ ಶ್ಲೋಕ. ಪರಿಚರ್ಯಾ ಭಗವತೋ ಯಾವತಿ ಪೂರ್ವಸೇವಿತಾಃ ತಾಮಂತ್ರಹೃದಯೇನೈವ ಪ್ರಯುಂಜ್ಯಾನ್ಮಂತ್ರಮೂರ್ತಯೇ. ನಾರದ ಮಹರ್ಷಿಗಳು ಧ್ರುವನಿಗೆ ಭಗವಂತನ ಧ್ಯಾನವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಉಪದೇಶ ಮಾಡ್ತಾ ಇದ್ದಾರೆ. ಯಾವ ರೀತಿ ಭಗವಂತನ ರೂಪವನ್ನ ಮನಸ್ಸಿನಲ್ಲಿ ಚಿಂತನೆ ಮಾಡಬೇಕು ಅನ್ನೋದನ್ನ ಹಿಂದೆ ಉಪದೇಶ ಮಾಡ್ತಾ ಬರ್ತಾ ಇದ್ದಾರೆ. ಈ ಶ್ಲೋಕದಲ್ಲಿಯೂ ಕೂಡ ಅದನ್ನು ಮುಂದುವರಿಸ್ತಾ ಇದ್ದಾರೆ. ಹಿಂದಿನ ಶ್ಲೋಕದಲ್ಲಿ ನಾವು ನೋಡಿದ ಹಾಗೆ ಭಗವಂತನ ಲೀಲೆಗಳು, ಅವನ ಚರಿತ್ರೆಗಳು, ಅನೇಕ ಅವತಾರಗಳಿಂದ ಅವನು ತೋರಿಸಿರ್ತಕ್ಕಂತಹ ಅದ್ಭುತವಾದ ಲೀಲೆಗಳೇನಿದ್ದಾವೆ ಅವುಗಳನ್ನು ಧ್ಯಾನ ಮಾಡಬೇಕು ಅಂತ. ಸ್ವೇಚ್ಛಾವತಾರ ಚರಿತೈಹಿ ನಿಜ ಮಾಯೆಯ ರಚಿತಂ ಹೃದಯಂಗಮಾನ್, ಮನೋಹರವಾದಂತಹ ಲೀಲೆಗಳು, ಅದನ್ನು ಧ್ಯಾನ ಮಾಡಬೇಕು ಅಂತ. ಹೀಗೆ ಧ್ಯಾನವನ್ನ ಮಾಡ್ತಾ ಹಿಂದಿನ ಆಚಾರ್ಯ ಪುರುಷರು ವಿಧಾನ ಮಾಡಿರ್ತಕ್ಕಂತಹ ಷೋಡಶೋಪಚಾರ ಪೂಜೆ ಅದನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಮಾನಸಿಕವಾಗಿ ಭಗವಂತನ ಚಿಂತನೆ ಈ ರೀತಿ ಮಾಡೋದಲ್ಲದೆ ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು. ಈ ಷೋಡಶ ಉಪಚಾರ ಪೂಜೆಗಳನ್ನ ಹಿಂದಿನವರು ಆಚಾರ್ಯ ಪುರುಷರುಗಳೆಲ್ಲ ಹೇಗೆ ಮಾಡ್ತಾ ಬಂದಿದ್ದಾರೋ ಹಾಗೆ ಮಾಡಬೇಕು ಅಂತ ಇದ್ದಾರೆ. ಪೂರ್ವ ಸೇವಿತಾಹ ಯಾವತೀಹಿ ಅಂತ. ಪೂರ್ವ ಸೇವಿತಾಹ ಅಂತಂದ್ರೆ ಹಿಂದಿನವರು, ಹಿಂದಿನ ಆಚಾರ್ಯ ಪುರುಷರು, ಅವರು ಯಾವ ರೀತಿಯಲ್ಲಿ 16 ಉಪಚಾರಗಳ ಪೂಜೆ ಮಾಡಿದ್ದಾರೋ ಆ ರೀತಿಯಲ್ಲಿ
ಪೂಜಾ ಸಾಧನಗಳು ಎಷ್ಟಿದೆಯೋ ಅಷ್ಟು. ಹಾಗರ್ಥ. ಯಾವತೀಹಿ ಅಂತಂದ್ರೆ ಎಷ್ಟು ಪೂಜಾ ಸಾಧನಗಳು ಇದ್ದಾವೋ ಅಷ್ಟು ಅವುಗಳಿಂದ. ಇಲ್ಲಿ ಪೂರ್ವ ಸೇವಿತಾಹ ಅಂತ ಒಂದು ಪಾಠ, ಮತ್ತೊಂದು ಪಾಠ ಪೂರ್ವಕಲ್ಪಿತಾಹ ಅಂತ ಮತ್ತೊಂದು ಪಾಠ ಇದೆ. ಎರಡು ಪಾಠ ಇದೆ, ಪಾಠಾಂತರ. ಯಾವತಿ ಪೂರ್ವಕಲ್ಪಿತಾಹ ಅಂತ ಒಂದು ಪಾಠ ಇದೆ, ಯಾವತೀ ಪೂರ್ವಸೇವಿತಾಹ ಅಂತ ಒಂದು ಪಾಠ ಇದೆ. ಪೂರ್ವಕಲ್ಪಿತಾಹ ಅಂತನ್ನೋ ಪಾಠವನ್ನು ಇಟ್ಟುಕೊಂಡ್ರೆ ಪೂಜಾ ಸಾಧನಗಳು ಎಷ್ಟು ಹಿಂದಿನ ಆಚಾರ್ಯ ಪುರುಷರು ವಿಧಾನ ಮಾಡಿದ್ದಾರೋ ಅಷ್ಟು ಪೂಜಾ ಸಾಧನಗಳಿಂದ ಅಂತ. ಪೂರ್ವ ಸೇವಿತಾಹ ಅನ್ನೋ ಪಾಠ ಇಟ್ಟುಕೊಂಡ್ರೆ ಪೂರ್ವಾಚಾರ್ಯರು ಸೇವನ ಅಂದ್ರೆ ಮಾಡಿದ, ಸಮರ್ಪಣೆ ಮಾಡಿದ ಯಾವ್ದ್ಯಾವುದು ಪೂಜೆಗಳಿದ್ದಾವೋ ಅಂತಹ ಪೂಜೆಗಳು ಅಂತ. ಆಲ್ಮೋಸ್ಟ್ ಎರಡು ಒಂದೇ ರೀತಿ ಅರ್ಥ ಬರ್ತದೆ. ಹಾಗಾಗಿ ಎರಡು ಪಾಠವನ್ನು ಇಟ್ಟುಕೊಳ್ಳಬಹುದು. ಪೂರ್ವ ಸೇವಿತಾಹ ಅಂತನೂ ಇದೆ, ಪೂರ್ವಕಲ್ಪಿತಾಹ ಅಂತ ಕೂಡ ಪಾಠ ಇದೆ. ಆ ರೀತಿ ಹಿಂದಿನ ಆಚಾರ್ಯ ಪುರುಷರು ವಿಧಾನ ಮಾಡಿರುವ ಎಲ್ಲ ರೀತಿಯಾದ ಷೋಡಶೋಪಚಾರ ಪೂಜೆಗಳನ್ನು ಮತ್ತೆ ಮಂತ್ರ ಹೃದಯೇನೈವ ಅಂತ, ಮಂತ್ರ ಮತ್ತು ನಮಃಶಬ್ದಗಳ ಉಚ್ಚಾರಣ ಪೂರ್ವಕವಾಗಿಯೇ ಆ ಮಂತ್ರಗಳಿಂದ ಪ್ರತಿಪಾದ್ಯನಾದ ಭಗವಂತನಿಗೆ ಅವುಗಳನ್ನು ಸಮರ್ಪಣೆ ಮಾಡಬೇಕು. ಮಂತ್ರ ಹೃದಯೇನೈವ ಪ್ರಯುಂಜಾತ್. ಯಾರಿಗೆ? ಮಂತ್ರಮೂರ್ತಯೇ. ಮಂತ್ರಮೂರ್ತಿ ಅವನು ಅಂದ್ರೆ ಮಂತ್ರದಿಂದ ಪ್ರತಿಪಾದ್ಯನಾದವನು ಭಗವಂತ. ಆ ಮಂತ್ರಗಳಿಂದ ಪ್ರತಿಪಾದ್ಯನಾದ ಭಗವಂತನಿಗೆ ಆ ಮಂತ್ರಗಳನ್ನು ಉಚ್ಚಾರ ಮಾಡ್ತಾ ನಮಃಶಬ್ದಗಳನ್ನು ಉಚ್ಚಾರ ಮಾಡಿಯೇ ಎಲ್ಲ ಷೋಡಶೋಪಚಾರ ಪೂಜೆಗಳನ್ನು ಸಮರ್ಪಣೆ ಮಾಡಬೇಕು ಅಂತ ಅರ್ಥ. ನಮಃಶಬ್ದ ಉಚ್ಚಾರಣ ಪೂರ್ವಕವಾಗಿ ಮಾಡಬೇಕು. ಅಂದ್ರೆ ಈಗ ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮಃ ಗಂಧಂ ಸಮರ್ಪಯಾಮಿ ಅಂತ. ಹಾಗೆ ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮಃ ಪುಷ್ಪಂ ಸಮರ್ಪಯಾಮಿ ಅಂತ ಅಲ್ಲಿ ನಮಃ ಅನ್ನೋ ಶಬ್ದವನ್ನ ಸೇರಿಸ್ಕೊಳ್ಬೇಕು ಅಂತ. ಮಂತ್ರವನ್ನ ಉಚ್ಚಾರ ಮಾಡುವ ಮೂಲಕ ಕೊನೆಯಲ್ಲಿ ಶಬ್ದವನ್ನು ಉಚ್ಚಾರ ಮಾಡಿ ತನ್ಮೂಲಕವಾಗಿ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಯಾವುದೇ ಒಂದು ಮಂತ್ರವನ್ನ ನಾವು ಉಚ್ಚಾರ ಮಾಡಿ ಕೊನೆಯಲ್ಲಿ ನಮಃ ಅನ್ನೋ ಶಬ್ದವನ್ನ ಹೇಳಿ ಸಮರ್ಪಣೆ ಮಾಡಬೇಕು ಅಂತ ಒಟ್ಟು ತಾತ್ಪರ್ಯ. ಇಲ್ಲಿ ಬೇರೆ ವ್ಯಾಖ್ಯಾನಕಾರರೆಲ್ಲ ಮಂತ್ರ ಹೃದಯೇನ ಅಂದ್ರೆ ಮಂತ್ರಗಳಲ್ಲಿ ಮುಖ್ಯವಾದ ವಾಸುದೇವ ದ್ವಾದಶ ಅಕ್ಷರ ಮಂತ್ರ ಏನಿದೆ ಆ ಮಂತ್ರದಿಂದ ಅಂತ ವ್ಯಾಖ್ಯಾನ ಮಾಡ್ತಾರೆ. ಮಂತ್ರ ಹೃದಯ ಅನ್ನೋ ಶಬ್ದಕ್ಕೆ ಅದು ಮಂತ್ರ ಹೃದಯ ಅಂದ್ರೆ ಮಂತ್ರಗಳಲ್ಲೇ ಶ್ರೇಷ್ಠವಾದದ್ದು, ಮುಖ್ಯವಾದದ್ದು. ಹೃದಯ ಅನ್ನೋ ಶಬ್ದಕ್ಕೆ ಮುಖ್ಯ ಅಂತ ಅನ್ನೋ ಅರ್ಥವನ್ನ ಇಟ್ಟುಕೊಂಡು ಮಂತ್ರ ಹೃದಯೇನ ಅಂದ್ರೆ ಮಂತ್ರದಲ್ಲಿ ಮುಖ್ಯವಾದ ಮಂತ್ರ ವಾಸುದೇವ ದ್ವಾದಶ ಅಕ್ಷರ ಮಂತ್ರ. ಯಾಕೆಂದ್ರೆ ಹಿಂದೆ ಹೇಳಿದ್ದು ಅವನಿಗೆ ವಾಸುದೇವ ದ್ವಾದಶ ಅಕ್ಷರ ಮಂತ್ರವನ್ನ ನಾರದರು ಉಪದೇಶ ಮಾಡಿದರು. ಅದು ಮಂತ್ರ ಹೃದಯ ಅಂತ ಮಾಡಿಕೊಂಡು ಅಂದ್ರೆ ಮಂತ್ರ ಮುಖ್ಯವಾದ ಮಂತ್ರ ಅಂತ ಇಟ್ಟುಕೊಂಡು ಆ ಮಂತ್ರದಿಂದ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ವಂಶೀಧರೀಯ ವ್ಯಾಖ್ಯಾನದಲ್ಲಿ ಹೃದಯಂ ಮಾನಸೇ ಮುಖ್ಯೆ ವಕ್ಷಸೀಶ್ವರ ಬುಕ್ಕಯೋಹೋ ಇತಿ ನಿರುಕ್ತೇ ಅಂತ ನಿರುಕ್ತ ಅನ್ನೋ ಕೋಶ ಅದೊಂದು, ಅದನ್ನ ಉದಾಹರಣೆ ಮಾಡ್ತಾ ಹೃದಯ ಅನ್ನೋ ಶಬ್ದಕ್ಕೆ ಮುಖ್ಯ ಅನ್ನೋ ಅರ್ಥ ಇದೆ. ಹಾಗಾಗಿ ಮಂತ್ರ ಹೃದಯ ಏನಂದ್ರೆ ಮುಖ್ಯವಾದ ಮಂತ್ರದಿಂದ ಅಂತ. ಅದು ಮುಖ್ಯವಾದ ಮಂತ್ರ ಅಂದ್ರೆ ಹಿಂದೆ ಹೇಳಿದ ದ್ವಾದಶಾಕ್ಷರ ಮಂತ್ರ ಅಂತ ಈ ರೀತಿ ವ್ಯಾಖ್ಯಾನ ಮಾಡಿದ್ದಾರೆ. ವಿಶ್ವನಾಥ ವ್ಯಾಖ್ಯಾನದಲ್ಲಿ ಮಂತ್ರ ಹೃದಯೇನೈವ ಮೂಲ ಮಂತ್ರೋಚ್ಚಾರಣೇನೈವ ಅಂತ ಅವರು ಬರೀತಾರೆ. ಮೂಲ ಮಂತ್ರ ಉಚ್ಚಾರಣೆ ಮಾಡುವ ಮೂಲಕವಾಗಿಯೇ ಮಾಡಬೇಕು ಅಂತ. ಶುಕದೇವ ವ್ಯಾಖ್ಯಾನದಲ್ಲಿ ಮಂತ್ರ ಹೃದಯೇನ ಅಂದ್ರೆ ವಾಸುದೇವ ಮಂತ್ರೇಣ ಅಂತ ಬರೀತಾರೆ. ಮಂತ್ರ ಹೃದಯ ಅಂದ್ರೆ ವಾಸುದೇವ ಮಂತ್ರ ಅಂತ. ಗಿರಿಧರಿಯ ವ್ಯಾಖ್ಯಾನದಲ್ಲಿ ದ್ವಾದಶಾಕ್ಷರೇಣ ಅಂತಾರೆ. ಮಂತ್ರ ಹೃದಯ ಏನಂದ್ರೆ ದ್ವಾದಶಾಕ್ಷರ ಮಂತ್ರ ಅಂತ. ಆದರೆ ಹೃದಯ ಅನ್ನೋ ಶಬ್ದಕ್ಕೆ ನಿರುಕ್ತಿಯಲ್ಲಿ ಮುಖ್ಯ ಅನ್ನೋ ಅರ್ಥ ಏನೋ ಹೇಳಿದ್ದಾರೆ ನಿಜ. ಅದಿದ್ರೂ ಕೂಡ
ಮಂತ್ರ ಹೃದಯದ ಬಗ್ಗೆ ಹೇಳುವಾಗ ಮಂತ್ರ ಶಾಸ್ತ್ರದಲ್ಲಿ ಹೃದಯ ಶಬ್ದವನ್ನ ಯಾವ ಅರ್ಥದಲ್ಲಿ ಬಳಸಿದ್ದಾರೆ ಅನ್ನೋದನ್ನ ನಾವು ಗಮನಿಸಬೇಕು. ಕಾಮನ್ ಆಗಿ ಹೃದಯ ಅನ್ನೋ ಶಬ್ದಕ್ಕೆ ಮುಖ್ಯ ಅನ್ನೋ ಅರ್ಥ ಇದೆ, ಇಲ್ಲ ಅಂತ ಅರ್ಥ ಅಲ್ಲ. ಆದರೆ ಪ್ರಕೃತದಲ್ಲಿ ಮಂತ್ರಶಾಸ್ತ್ರ, ಆ ಮಂತ್ರಶಾಸ್ತ್ರದಲ್ಲಿ ಹೃದಯ ಶಬ್ದವನ್ನ ಯಾವ ಅರ್ಥದಲ್ಲಿ ಬಳಸಿದ್ದಾರೆ? ಈಗ ಮಂತ್ರಶಾಸ್ತ್ರದಲ್ಲಿ ಹೃದಯ ಅಂದ್ರೆ ನಮಃ ಅನ್ನೋ ಶಬ್ದ. ಈಗ ನೋಡಿ, ಹೃದಯಾಯ ನಮಃ, ಶಿರಸೆ ಸ್ವಾಹ, ಶಿಖಾಯೈ ವೌಷಟೆ, ಕವಚಾಯುಹಂ ಅಂತೆಲ್ಲ ಹೇಳ್ತೇವಲ್ಲ, ಇದು ಅಂಗನ್ಯಾಸ. ಈ ಅಂಗನ್ಯಾಸದಲ್ಲಿ ಸ್ವಾಹ, ವಷಟ್ ಅಂತನ್ನೋ ಶಬ್ದಗಳೆಲ್ಲ ಇದೆ. ಆ ಮುಂತಾದ ಶಬ್ದಗಳಿಗೆ ಹೃದಯಾದಿ ಸ್ಥಾನವನ್ನ ನಿರ್ದೇಶ ಮಾಡಿದ್ದಾರೆ. ಹೃದಯಾಯ ನಮಃ, ಶಿರಸೆ ಸ್ವಾಹ, ಶಿಖಾಯೇ ವೌಷಟ್ ಅಂತ ಹೀಗೆ ಈ ಶಬ್ದಗಳಿಗೆಲ್ಲ ಆಯಾಯ ಸ್ಥಾನಗಳು. ಹೃದಯದಲ್ಲಿ ನಮಃ ಅಂತ ಮಾಡಬೇಕು, ತಲೆಯಲ್ಲಿ ಶಿರಸೆ ಸ್ವಾಹ ಅಂತ ಸ್ವಾಹ ಅನ್ನೋ ಶಬ್ದದಿಂದ ಮಾಡಬೇಕು. ಇದೆಲ್ಲ ನ್ಯಾಸಗಳು. ಆದ್ರಿಂದ ಹೃದಯ ಅಂದ್ರೆ ನಮಃ ಎಂಬ ಶಬ್ದ. ಇದು ಮಂತ್ರಶಾಸ್ತ್ರದಲ್ಲಿ ವ್ಯವಹಾರ ಮಾಡಿದ್ದು. ಹಾಗಾಗಿ ಪ್ರಕೃತದಲ್ಲಿಯೂ ಕೂಡ ಗಂಧ, ಪುಷ್ಪ ಮೊದಲಾದ ಉಪಚಾರಗಳನ್ನು ನಾವು ಭಗವಂತನಿಗೆ ಸಮರ್ಪಣೆ ಮಾಡುವಾಗ ನಮಃ ಸಮರ್ಪಯಾಮಿ ಅಂತ ನಮಃಶಬ್ದ ಪೂರ್ವಕವಾಗಿ ಸಮರ್ಪಣೆ ಮಾಡಬೇಕು. ಹೇಳಿದಂತೆ ಈಗ ದ್ವಾದಶಾಕ್ಷರ ಮಂತ್ರವನ್ನೇ ಇಟ್ಟುಕೊಳ್ಳೋಣ. ಓಂ ನಮೋ ಭಗವತೆ ವಾಸುದೇವಾಯ ನಮಃ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮಃ ಗಂಧಂ ಸಮರ್ಪಯಾಮಿ ಅಂತ ಹೀಗೆ ಹೇಳಿ ಸಮರ್ಪಣೆ ಮಾಡಬೇಕು. ಮಂತ್ರದ ಒಳಗೆ ನಮಃ ಅನ್ನೋ ಶಬ್ದ ಇರ್ಲಿ ಅಥವಾ ಇಲ್ಲದೆ ಇರಲಿ, ಕೊನೆಯಲ್ಲಿ ನಮಃ ಅನ್ನೋ ಶಬ್ದವನ್ನು ಸೇರಿಸ್ಕೊಳ್ಳೇಬೇಕು ಅಂತ ಇದು ತಾತ್ಪರ್ಯ. ಕೆಲವು ಮಂತ್ರದಲ್ಲಿ ನಮಃ ಅನ್ನೋದು ಮಂತ್ರದ ಒಳಗೆ ಇರ್ತದೆ. ಈಗ ಓಂ ನಮೋ ನಾರಾಯಣಾಯ ಅಂತಿದೆ, ಅಲ್ಲಿ ನಮೋ ಅಂತ ಒಳಗೇನೆ ಇದೆ, ಮಂತ್ರದ ಒಳಗೇನೆ ನಮಃ ಶಬ್ದ ಇದೆ. ಹಾಗೆ ಇಲ್ಲೂ ಕೂಡ ಓಂ ನಮೋ ಭಗವತೆ ವಾಸುದೇವಾಯ ನಮಃ, ವಾಸುದೇವಾಯ ಅಂತ ಇಲ್ಲೂ ಕೂಡ ನಮಃ ಅನ್ನೋ ಶಬ್ದ ಮಂತ್ರದ ಒಳಗೆ ಇದೆ. ಎಲ್ಲ ಮಂತ್ರದೊಳಗೂ ಇರಬೇಕು ಅಂತಿಲ್ಲ. ಕ್ಲೀಂ ಕೃಷ್ಣಾಯ ನಮಃ, ಕ್ಲೀಂ ಕೃಷ್ಣಾಯ ಅಂತ ಇಲ್ಲಿ ಓಂ ಕ್ಲೀಂ ಕೃಷ್ಣಾಯ ನಮಃ ನಮಃ ಅಂತ ಮತ್ತಲ್ಲಿ ಸೇರಿಸ್ಕೊಳ್ಬೇಕು. ಮಂತ್ರದ ಒಳಗೆ ನಮಃ ಶಬ್ದ ಇರ್ಲಿ ಬಿಡ್ಲಿ, ನಾವು ಸಮರ್ಪಣೆ ಮಾಡುವಾಗ ನಮಃ ಶಬ್ದವನ್ನು ಸೇರಿಸಿಕೊಂಡು ಮಾಡಬೇಕು ಅಂತನ್ನೋದು ನಾರದರು ಹೇಳುವ ಅಭಿಪ್ರಾಯ. ಅದನ್ನ ಇಲ್ಲಿ ಮಂತ್ರ ಹೃದಯೇನ ಅನ್ನೋ ಭಾಗವತ ಶ್ಲೋಕ ನಮಗೆ ತಿಳಿಸ್ತಾ ಇದೆ. ಆಚಾರ್ಯರು ಮಂತ್ರ ಹೃದಯೇನ ಮಂತ್ರೇಣ ಚ ನಮಃ ಶಬ್ದೇನ ಚ ಅಂತ ಅದಕ್ಕೆ ತಾತ್ಪರ್ಯ ಬರಿತಾ ಇದ್ದಾರೆ. ಮಂತ್ರದಿಂದ ಮತ್ತು ನಮಃ ಅನ್ನೋ ಶಬ್ದದಿಂದ ಅಂತ ಎರಡನ್ನೂ ಸೇರಿಸ್ಕೊಳ್ಬೇಕು. ಇದು ಮಂತ್ರ ಹೃದಯೇನ ಅನ್ನೋ ಶಬ್ದದ ಅರ್ಥ, ಮಂತ್ರದಿಂದ ಮತ್ತು ನಮಃ ಶಬ್ದದಿಂದ ಅಂತ. ಹೀಗೆ ಹಿಂದಿನ ಆಚಾರ್ಯ ಪುರುಷರು ಯಾವ ರೀತಿಯಲ್ಲಿ ಅವರು ವಿಧಾನ ಮಾಡಿದ ರೀತಿಯಲ್ಲಿ ಷೋಡಶೋಪಚಾರ ಪೂಜೆ ಅವುಗಳನ್ನು ಮಂತ್ರ ಮತ್ತು ನಮಃ ಶಬ್ದ ಉಚ್ಚಾರಣ ಪೂರ್ವಕವಾಗಿ ನಮಃ ಶಬ್ದ ವಾಚ್ಯನಾದಂತಹ ಮಂತ್ರ ಪ್ರತಿಪಾದ್ಯನಾದಂತಹ ಆ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಪರಿಚರ್ಯಾ ಭಗವತೋ ಯಾವತಿ ಪೂರ್ವಸೇವಿತಾ ತಾ ಮಂತ್ರ ಹೃದಯೇನೈವ ಪ್ರಯುಂಜ್ಯಾನ್ ಮಂತ್ರಮೂರ್ತಯೇ. ಏವಂ ಕಾಯೇನ ಮನಸಾ ವಚಸಾ ಚ ಮನೋಗತಃ ಪರಿಚರ್ಯಮಾಣೋ ಭಗವಾನ್ ಭಕ್ತಿ ಮತ್ಪರಿಚರ್ಯಯಾ. ಪುಂಸಾಮಮಾಯಿನಾಂ ಸಮ್ಯಕ್ ಭಜತಾಂ ಭಾವವರ್ಧನಃ ಶ್ರೇಯೋ ದಿಶತ್ಯಭಿಮತಂ ಯದ್ಧರ್ಮಾದಿಷು ದೇಹಿನಾಂ.
ಎರಡು ಶ್ಲೋಕಗಳಿಗೆ ಒಟ್ಟಿಗೆ ಅರ್ಥವನ್ನು ನಾವು ಹೇಳಬೇಕು. ಈ ರೀತಿ ಕಾಯೇನ ಮನಸ ವಚಸ, ಮನಸ್ಸು, ಮಾತು ಮತ್ತು ಶರೀರ. ಕಾಯ ಅಂದ್ರೆ ಶರೀರ, ಶರೀರದಿಂದ ಮತ್ತು ಮನಸ್ಸಿನಿಂದ ಮತ್ತು ವಚಸ ಮಾತಿನಿಂದ ಅಂತ ಅಂದ್ರೆ ತ್ರಿಕರಣಗಳು ಅಂತ ಕರಿತೇವೆ. ತ್ರಿಕರಣಗಳಿಂದಲೂ ಭಗವಂತನ ಆರಾಧನೆ ಮಾಡಬೇಕು. ಶರೀರದಿಂದಲೂ ಮಾಡಬೇಕು ಷೋಡಶೋಪಚಾರ ಪೂಜೆಗಳನ್ನ. ಮನಸ್ಸಿನಿಂದಲೂ ಭಗವಂತನನ್ನ ಯಾವ ರೀತಿ ಧ್ಯಾನ ಮಾಡಬೇಕು ಅಂತ ಹೇಳಿದ್ರು. ಹಾಗೆ ವಚಸ ಮಾತು, ನಮಃಶಬ್ದ ಉಚ್ಚಾರಣ ಪೂರ್ವಕವಾಗಿ ಅಂತ ಮಂತ್ರವನ್ನ ಹೇಳ್ತಾ ನಮಃಶಬ್ದೋಚ್ಚಾರಣ ಪೂರ್ವಕವಾಗಿ ಅಂತ ಹೇಳಿ ವಚಸ ಮಾತಿನಿಂದ ಅಂತ ಹೀಗೆ ತ್ರಿಕರಣಗಳಿಂದಲೂ ಆ ಭಗವಂತನನ್ನ ಪೂಜೆ ಮಾಡಿದರೆ ನಮ್ಮ ಹೃದಯದಲ್ಲಿ ನೆಲೆಸಿರ್ತಕ್ಕಂತಹ ಆ ಭಗವಂತ ನಾವು ತೋರಿಸುವ ಆ ಭಕ್ತಿಯುಕ್ತವಾದ ಏನೊಂದು ಸೇವೆ ಇದೆ, ಆ ಸೇವೆಯಿಂದ ಸಂತುಷ್ಟನಾಗಿ ಯಾರು ಈ ರೀತಿ ಭಜನೆ ಮಾಡ್ತಾರೋ ಭಗವಂತನನ್ನ, ಭಕ್ತಿಯಿಂದ ಯಾರು ಈ ರೀತಿ ಆರಾಧನೆ ಮಾಡ್ತಾರೋ ಅಂಥವರ ಭಕ್ತಿಯನ್ನ ಇನ್ನೂ ಹೆಚ್ಚು ಅಭಿವೃದ್ಧಿ ಪಡಿಸ್ತಾನಂತೆ. ಭಕ್ತಿಯನ್ನ ಹೆಚ್ಚು ಮಾಡ್ತಾನೆ ಅವರಿಗೆ. ಆ ಭಕ್ತಿ ಅಭಿವೃದ್ಧಿ ಆಗ್ತಾ ಆಗ್ತಾ ನಿಷ್ಕಪಟ ಭಾವದಿಂದ ಇನ್ನೂ ಚೆನ್ನಾಗಿ ಯಾರು ಭಜನೆ ಮಾಡ್ತಾರೋ ಅಂತಹ ಸಂಸಾರಿ ಚೇತನರೇನಿದ್ದಾರೆ ಅಂಥವರಿಗೆ ಧರ್ಮಾದಿಶು ಅಂದರೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳೆಂಬ ಪುರುಷಾರ್ಥಗಳೇನಿದ್ದಾವೆ ಅವುಗಳಲ್ಲಿ ಯಾವುದು ಅವರಿಗೆ ಅಪೇಕ್ಷಿತವೋ ಅದನ್ನ ಕೊಡ್ತಾನೆ. ಧರ್ಮಾದಿಷು ಯದಭಿಮತಂ ಶ್ರೇಯ ತದ್ದಿಶತಿ. ಧರ್ಮಾದಿಗಳಲ್ಲಿ ಅವರಿಗೆ ಯಾವುದು ಅಭಿಮತವೋ, ಪುರುಷಾರ್ಥಗಳಲ್ಲಿ ಯಾವುದು ಅವರಿಗೆ ಅಪೇಕ್ಷಿತವೋ ಅದನ್ನ ಕೊಡ್ತಾನೆ. ಅದಕ್ಕೆ ನಿಷ್ಕಪಟ ಭಾವದಿಂದ ಸೇವೆ ಮಾಡಬೇಕು. ಸಂಸಾರಿ ಜೀವರುಗಳು ಪುಂಸಾಂ ಅಮಾಯಿನಾಂ ಅಂತ. ಅಮಾಯಿಗಳು, ಅಮಾಯಿಗಳು ಅಂದ್ರೆ ಮಾಯಿ ಆಗಿರಬಾರ್ದು ಅವನು. ಮಾಯ ಅಂದ್ರೆ ಕಪಟ. ಅಮಾಯಿನಾಂ ಪುಂಸಾಂ, ನಿಷ್ಕಪಟ ಭಾವದಿಂದ ಪೂಜೆ ಮಾಡಬೇಕು. ಯಾವುದೇ ರೀತಿಯಾದ ಮೋಸ ಇರಬಾರದು, ಭಕ್ತಿಯಲ್ಲಿ ಮೋಸ ಇರಬಾರದು. ಅಂತಹ ಒಂದು ಭಕ್ತಿ. ಅಮಾಯಿನಾಂ ಪುಂಸಾಂ ಸಮ್ಯಕ್ ಭಜತಾಂ, ಚೆನ್ನಾಗಿ ಭಜನೆ ಮಾಡಬೇಕು. ಅಮಾಯಿ ಯಾದ ಪುರುಷ ಆಗಿರಬೇಕು. ಅಂಥವರಿಗೆ ಭಾವವರ್ಧನ, ಅವರ ಭಕ್ತಿಯನ್ನ ಹೆಚ್ಚು ಮಾಡ್ತಾನೆ. ಆ ಭಕ್ತಿಯುಕ್ತವಾಗಿ ಮಾಡಿದ ಪರಿಚರ್ಯೆಯ ಸೇವೆ ಏನಿದೆ ಅದರಿಂದ ಸಂತುಷ್ಟನಾದಂತಹ ಭಗವಂತ ಅವರ ಭಕ್ತಿಯನ್ನ ಹೆಚ್ಚು ಮಾಡಿ ಅವರಿಗೆ ಪುರುಷಾರ್ಥಗಳಲ್ಲಿ ಯಾವುದು ಶ್ರೇಷ್ಠ, ಅವರಿಗೆ ಯಾವುದು ಅಪೇಕ್ಷಿತವೋ ಅದನ್ನು ಅವರಿಗೆ ಕೊಡ್ತಾನೆ. ಧರ್ಮ ಬೇಕಾದವರಿಗೆ ಧರ್ಮ, ಅರ್ಥ ಬೇಕಾದವರಿಗೆ ಅರ್ಥ, ಕಾಮನೆಗಳು ಬೇಕಾದವರಿಗೆ ಆ ಕಾಮನೆಗಳು, ಮೋಕ್ಷ ಬೇಕಾದವರಿಗೆ ಮೋಕ್ಷ. ಹೀಗೆ ಕೇಳಿದ್ದನ್ನ ಕೊಡ್ತಾನೆ ಅಂತ ಅರ್ಥ.
ತ್ರಿಕರಣಗಳಿಂದ ಪೂಜೆ ಮಾಡಬೇಕು, ನಿಷ್ಕಪಟವಾಗಿ ಮಾಡಬೇಕು. ಕಾಯೇನ ಮನಸಾ ವಚಸಾಚ. ತ್ರಿಕರಣಗಳಿಂದ ನಿಷ್ಕಪಟವಾಗಿ ಯಾರು ಭಜನೆ ಮಾಡ್ತಾರೋ ಅಂಥವರಿಗೆ ಸಂತುಷ್ಟನಾದಂತಹ ಭಗವಂತ ಅವರ ಭಕ್ತಿಯನ್ನ ಅಭಿವೃದ್ಧಿ ಮಾಡ್ತಾನೆ. ಮಾಡಿ ಅವರಿಗೆ ಧರ್ಮಾರ್ಥ ಕಾಮ ಮೋಕ್ಷಗಳಲ್ಲಿ ಯಾವುದು ಅಪೇಕ್ಷಿತವೋ ಅದನ್ನು ಅವರಿಗೆ ಕೊಡ್ತಾನೆ ಅಂತ ಅರ್ಥ. ಏವಂ ಕಾಯೇನ ಮನಸಾ ವಚಸಾ ಚ ಮನೋಗತಃ ಪರಿಚರ್ಯಮಾಣೋ ಭಗವಾನ್ ಭಕ್ತಿಮತ್ ಪರಿಚರ್ಯಯಾ ಪುಂಸಾಂ ಅಮಾಯಿನಾಂ ಸಮ್ಯಕ್ ಭಜತಾಂ ಭಾವವರ್ಧನಃ ಶ್ರೇಯೋ ದಿಶತ್ಯಭಿಮತಂ ಯದ್ಧರ್ಮಾದಿಷು ದೇಹಿನಾಂ. ದೇಹಿನಾಂ ಅಂದ್ರೆ ಸಂಸಾರಿ ಚೇತನರು ಅಂತ ಅರ್ಥ, ದೇಹವುಳ್ಳಂತಹ ಜೀವರುಗಳು. ವಿರಕ್ತಶ್ಚೇದ್ ಇಂದ್ರಿಯ ರತೌ ಭಕ್ತಿ ಯೋಗೇನ ಭೂಯಸಾ ತನ್ನಿರಂತರ ಭಾವೇನ ಭಜೇತಾದ್ಧಾ ವಿಮುಕ್ತಯೇ. ಇನ್ನು ವಿಷಯ ಭೋಗ ಪದಾರ್ಥಗಳಲ್ಲಿ ವೈರಾಗ್ಯವಂತನಾಗಿದ್ರೆ, ಅಂದ್ರೆ ಹಿಂದೆ ಹೇಳಿದ್ರು ಧರ್ಮಾದಿಷು ಯದ್ ಅಭಿಮತಂ, ಅದನ್ನ ಕೊಡ್ತಾನೆ ಅಂತ. ಧರ್ಮ ಅರ್ಥ ಕಾಮ ಮೋಕ್ಷಗಳಲ್ಲಿ ಯಾವುದು ಅಭಿಮತವೋ ಅಂದ್ರೆ ಅವ್ರಿಗೆ ಯಾವುದು ಅಪೇಕ್ಷೆ ಇದೆಯೋ ಅದನ್ನ ಕೊಡ್ತಾನೆ ಅಂತ. ಇನ್ನು ಯಾರಿಗೆ ಇದ್ಯಾವುದರ ಅಪೇಕ್ಷೆಯೂ ಇಲ್ಲ, ಅಂದ್ರೆ ವಿಷಯ ಪದಾರ್ಥಗಳಲ್ಲಿ ಯಾವ ಅಪೇಕ್ಷೆಯೂ ಇರೋದಿಲ್ವೋ, ಇಂದ್ರಿಯಗಳನ್ನ ವಿಷಯ ಪದಾರ್ಥಗಳ ಭೋಗಗಳಲ್ಲಿ ಅವರು ತೊಡಗಿಸಿಕೊಳ್ಳದೆ ವಿರಕ್ತನಾಗಿದ್ರೆ, ವಿರಕ್ತಶ್ಚೇದಿಂದ್ರಿಯ ರತೌ, ಅವನಿಗೆ ವಿಷಯ ಪದಾರ್ಥಗಳ ಅಪೇಕ್ಷೆ ಯಾವುದು ಇಲ್ಲ, ಈ ಸಂಸಾರದಲ್ಲಿ ವೈರಾಗ್ಯ ಇದೆ, ವಿಷಯ ಪದಾರ್ಥಗಳಲ್ಲಿ ವೈರಾಗ್ಯ ಇದೆ ಅಂತ ಆದರೆ ಅವನು ಭೂಯಸಾ ಭಕ್ತಿಯೋಗೇನ ನಿರಂತರ ಭಾವೇನ, ಅತ್ಯಂತ ಭಕ್ತಿಪೂರ್ವಕವಾಗಿ ನಿರಂತರವಾಗಿ ಭಗವಂತನ ಧ್ಯಾನವನ್ನ ಮಾಡೋದರಿಂದ ಮೋಕ್ಷವನ್ನ ಅಪೇಕ್ಷಿಸಿ ಆ ಮೋಕ್ಷಕ್ಕೋಸ್ಕರ ಚೆನ್ನಾಗಿ ಭಜನೆ ಮಾಡಬೇಕು. ಬೇರೆ ಯಾವ ಅಪೇಕ್ಷೆಗಳು ಇಲ್ಲದೆ ವಿರಕ್ತನಾಗಿದ್ದರೆ ಅಂಥವನು ಕೇವಲ ಮೋಕ್ಷಕ್ಕೋಸ್ಕರ ಭಜನೆ ಮಾಡಬೇಕು, ನಿರಂತರವಾಗಿ ಧ್ಯಾನ ಮಾಡಬೇಕು ಅತ್ಯಂತ ಭಕ್ತಿಯಿಂದ. ಭಕ್ತಿಯೋಗೇನ ಭೂಯಸ ಅಂದರೆ ಹೆಚ್ಚಿನ ಭಕ್ತಿಯೋಗವನ್ನು ಮಾಡಿ ನಿರಂತರವಾಗಿ ಭಗವಂತನನ್ನ ಧ್ಯಾನ ಮಾಡ್ತಾ ಇರಬೇಕು. ಯಾವುದಕ್ಕೆ? ಅವನು ವಿಮುಕ್ತಯೇ, ಮೋಕ್ಷಕ್ಕೋಸ್ಕರನೇ ಚೆನ್ನಾಗಿ ಭಜನೆ ಮಾಡಬೇಕು. ಧರ್ಮ ಅರ್ಥ ಕಾಮಗಳನ್ನು ಅಪೇಕ್ಷೆ ಪಡಬಾರದು ವೈರಾಗ್ಯ ಇದ್ದರೆ. ವಿರಕ್ತಶ್ಚೇದಿಂದ್ರಿಯ ರತೌ ಭಕ್ತಿ ಯೋಗೇನ ಭೂಯಸಾ ತನ್ನಿರಂತರ ಭಾವೇನ ಭಜೇತಾದ್ಧಾ ವಿಮುಕ್ತಯೇ. ಮೈತ್ರೇಯ ಉವಾಚ ಇತ್ಯುಕ್ತಸ್ತಂ ಪರಿಕ್ರಮ್ಯ ಪ್ರಣಿಪತ್ಯ ನೃಪಾರ್ಭಕಃ ಯಯೌ ಮಧುವನಂ ಪುಣ್ಯಂ ಹರೇಶ್ಚರಣಮರ್ಚಿತುಂ. ಮೈತ್ರೇಯರು ವಿದುರನಿಗೆ ಹೇಳ್ತಾ ಇದ್ದಾರೆ, ಇದುವರೆಗೆ ಯಾವ ರೀತಿ ನಾರದ ಮಹರ್ಷಿಗಳು ಉಪದೇಶ ಮಾಡಿದರೋ ಆ ಎಲ್ಲ ಉಪದೇಶಗಳನ್ನ ಪಡೆದುಕೊಂಡಂತಹ ಧ್ರುವ ನಾರದರಿಂದ ಚೆನ್ನಾಗಿ ಎಲ್ಲ ವಿಷಯಗಳನ್ನು ತಿಳಿದುಕೊಂಡ. ಆ ನಾರದ ಮಹರ್ಷಿಗಳಿಗೆ ಪ್ರದಕ್ಷಿಣೆ ನಮಸ್ಕಾರ ಮಾಡಿದ್ದಂತೆ. ಯಾಕೆಂದ್ರೆ ಈಗ ಅವನು ಸಾಧನೆಗೆ ಹೊರಟಿದ್ದಾನೆ. ಆ ಸಾಧನೆಗೆ ಮಾರ್ಗದರ್ಶನವನ್ನ ಮಾಡಿದ ಗುರುಗಳು ನಾರದ ಮಹರ್ಷಿಗಳು. ಅವರು ಮಂತ್ರೋಪದೇಶವನ್ನ ಮಾಡಿ ಆ ಮಂತ್ರದಿಂದ ಭಗವಂತನನ್ನ ಹೇಗೆ ಧ್ಯಾನ ಮಾಡಬೇಕು ಅಂತ ಆ ಭಗವಂತನ ಮೂರ್ತಿಯನ್ನ
ಅವರು ಉಪದೇಶ ಮಾಡಿ ಚೆನ್ನಾಗಿ ಅನುಗ್ರಹ ಮಾಡಿ ಕಳಿಸ್ತಾ ಇದ್ದಾರೆ. ಹಾಗಾಗಿ ಅಂತಹ ಗುರುಗಳ ಅನುಗ್ರಹ ಅನ್ನೋದು ಮೊದಲನೇ ಮೆಟ್ಟಿಲು ಸಾಧನೆಗೆ, ಅದು ಬೇಕು. ಅದನ್ನ ನಾರದ ಮಹರ್ಷಿಗಳು ತೋರಿಸಿಕೊಟ್ಟಿದ್ದಾರೆ. ಅಂತಹ ನಾರದರಿಗೆ ಪ್ರದಕ್ಷಿಣೆ ನಮಸ್ಕಾರ ಮೊದಲಾದವುಗಳನ್ನೆಲ್ಲ ಮಾಡಿ ಅವರು ಹೇಳಿದ ರೀತಿಯಲ್ಲಿ ಹರೇಹೆ ಚರಣಂ ಅರ್ಚಿತುಂ, ಭಗವಂತನ ಪಾದಗಳನ್ನ ಅರ್ಚನೆ ಮಾಡಲಿಕ್ಕೋಸ್ಕರ ಪವಿತ್ರವಾದಂತಹ ಮಧುವನಕ್ಕೆ ಹೋದ. ಅವ್ರು ಹೇಳಿದ್ದು ಮೊದಲು, ನೀನು ಮಧುವನಕ್ಕೆ ಹೋಗು, ಅಲ್ಲಿ ಹೋಗಿ ಈ ರೀತಿಯೆಲ್ಲ ಮಾಡು ಅಂತ ಅವ್ರು ಹೇಳಿದ್ರು. ಅವರು ಹೇಳಿದ ರೀತಿಯಲ್ಲಿ ಆ ಮಧುವನಕ್ಕೆ ಆ ಧ್ರುವ ಹೋದ. ಅದು ಅತ್ಯಂತ ಪವಿತ್ರವಾದದ್ದು. ಪುಣ್ಯಂ ಮಧುವನಂ ಯಯೌ ಅಂತಾರೆ. ಪವಿತ್ರವಾದಂತಹ ಆ ಮಧುವನ, ಅಲ್ಲಿಗೆ ಹೋಗಿದ್ದಾನೆ. ಯಾಕೆ? ಹರೇಹೆ ಚರಣಂ ಅರ್ಚಿತುಂ, ಆ ಭಗವಂತನ ಚರಣಾರ್ಚನೆ ಮಾಡಲಿಕ್ಕೋಸ್ಕರ ಆ ಧ್ರುವ ನಾರದರು ಹೇಳಿದ ರೀತಿಯಲ್ಲಿ ಮಧುವನಕ್ಕೆ ಹೋದ. ಇತ್ಯುಕ್ತಸ್ತಂ ಪರಿಕ್ರಮ್ಯ ಪ್ರಣಿಪತ್ಯ ನೃಪಾರ್ಭಕಃ ಯಯೌ ಮಧುವನಂ ಪುಣ್ಯಂ ಹರೇಶ್ಚರಣಮರ್ಚಿತುಂ ತಪೋವನಂ ಗತೆ ತಸ್ಮಿನ್ ಪ್ರವಿಷ್ಟೋಂತಃಪುರಂ ಮುನಿಃ ಅರ್ಹಿತೋರ್ಹಣಯಾ ರಾಜ್ಞಾ ಸುಖಾಸೀನ ಉವಾಚ ತಂ. ಧ್ರುವ ತಪಸ್ಸನ್ನ ಮಾಡಬೇಕು ಅಂತ ಮಧುವನಕ್ಕೆ ಹೋದ. ಅವನು ಆ ಕಡೆಗೆ ಹೋದ ಮೇಲೆ ನಾರದ ಮಹರ್ಷಿಗಳು ಸೀದಾ ಉತ್ತಾನಪಾದ ರಾಜನ ಅರಮನೆಗೆ ಬಂದರು. ಉತ್ತಾನಪಾದನ ಅರಮನೆಗೆ ಬಂದ ಕೂಡಲೇ ರಾಜ ನಾರದರಿಗೆ ಸಲ್ಲಿಸಬೇಕಾದಂತಹ ಎಲ್ಲ ಉಪಚಾರಗಳನ್ನ ಸಮರ್ಪಣೆ ಮಾಡಿದ. ಆ ಎಲ್ಲ ಉಪಚಾರಗಳನ್ನ ಸ್ವೀಕಾರ ಮಾಡಿದರು. ಮಾಡಿ ಒಂದು ಸುಖವಾದ ಆಸನದಲ್ಲಿ ಕೂತು ಆ ರಾಜನಿಗೆ ಪ್ರಶ್ನೆ ಮಾಡಿದ್ರಂತೆ, ಕೇಳಿದ್ರಂತೆ. ತಪೋವನಂ ಗತೆ ತಸ್ಮಿನ್ ಪ್ರವಿಷ್ಟೋಂತಃಪುರಂ ಮುನಿಃ ಅರ್ಹಿತೋರ್ಹಣಯಾ ರಾಜ್ಞಾ ಸುಖಾಸೀನ ಉವಾಚ ತಂ. ಏನ್ ಕೇಳಿದ್ರು ನಾರದರು? ನಾರದ ಉವಾಚ ರಾಜನ್ ಕಿಂ ಧ್ಯಾಯಸೆ ದೀರ್ಘಂ ಮುಖೇನ ಪರಿಶುಷ್ಯತಾ ಕಿಂ ವಾ ನರಿಷ್ಯತೆ ಕಾಮೋ ಧರ್ಮೋ ವಾರ್ಥೇನ ಸಂಯುತಃ. ನಾರದ ಮಹರ್ಷಿಗಳು ಉತ್ತಾನಪಾದ ರಾಜನನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ರಾಜನೇ, ಕಿಂ ಧ್ಯಾಯಸೆ ದೀರ್ಘಂ, ಏನು ಬಹಳ ದೀರ್ಘವಾದ ಚಿಂತೆಯಲ್ಲಿ ಮುಳುಗಿದಂತೆ ಇದೆಯಲ್ಲ. ಮುಖೇನ ಪರಿಶುಷ್ಯತ, ಮುಖವನ್ನೆಲ್ಲ ಬಾಡಿಸಿಕೊಂಡು ಬಹಳ ದೊಡ್ಡ ಚಿಂತೆಯಲ್ಲಿ ಇದ್ದಿ, ಏನು ಅಂತ ಕೇಳ್ತಾ ಇದ್ದಾರೆ. ಏನೂ ಗೊತ್ತಿಲ್ಲದೆ ಇರೋ ಹಾಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮುಖ ತುಂಬ ಬಾಡಿ ಹೋಗಿದೆ, ದೀರ್ಘವಾಗಿ ಚಿಂತೆ ಮಾಡ್ತಾ ಇದ್ದಿ, ಏನು? ಪರಿಶುಷ್ಯತಾ ಮುಖೇನ ದೀರ್ಘಂ ಧ್ಯಾಯಸೆ ಕಿಂ. ಪರಿಶುಷ್ಯತಾ ಮುಖೇನ ಅಂದ್ರೆ ಬಾಡಿದ ಮುಖ ಮಾಡಿಕೊಂಡು ದೀರ್ಘ ಚಿಂತೆಯಲ್ಲಿ ಮುಳುಗಿದ್ದೀಯಲ್ಲ, ಏನು? ಕಿಂವಾ ನರಿಷ್ಯತೆ ಕಾಮಃ ಧರ್ಮಃ ವಾ ಅರ್ಥೇನ ಸಂಯುತಃ. ಧರ್ಮ, ಅರ್ಥ ಅಥವಾ ಕಾಮ, ಈ ಪುರುಷಾರ್ಥಗಳಲ್ಲಿ ಯಾವ ಕೊರತೆಯೂ ನಿನಗೆ ಉಂಟಾಗಿಲ್ಲ ತಾನೆ ಅಂತಾರೆ. ರಾಜನು ಧರ್ಮ, ಅರ್ಥ, ಕಾಮಗಳಲ್ಲಿ ಯಾವುದೇ ಕೊರತೆ ಇಲ್ಲದೆ ಇರ್ತಾರೆ. ಎಲ್ಲ ರಾಜರುಗಳು ಕೂಡ ಇರಬೇಕು. ಅಂದ್ರೆ ಧರ್ಮಾಚರಣೆಯನ್ನ ಮಾಡ್ತಾ ಇರಬೇಕು. ಅವರಿಗೆ ಬೇಕಾದ ಕಾಮನೆಗಳೆಲ್ಲ ಸಿಗ್ತಾ ಇರ್ತದೆ. ಬೇಕಾದಷ್ಟು ಸಂಪತ್ತು ಇರ್ತದೆ ರಾಜರಿಗೆ, ಅದರಲ್ಲಿ ಕೊರತೆ ಇರಬಾರ್ದು. ಅದಿದ್ರೆ ಅವರಿಗೆ ಚಿಂತೆ. ಅದೇನು ಇಲ್ಲ ತಾನೆ ಅಂತ. ಧರ್ಮ
ಅರ್ಥೇನ ಸಂಯುತಃ ಮತ್ತು ಕಾಮಃ, ಅರ್ಥದಿಂದ ಕೂಡಿದ ಧರ್ಮ, ಧರ್ಮಾಚರಣೆ ಮತ್ತು ಕಾಮನೆ ಇವೆಲ್ಲವೂ ಕೂಡ ಅರ್ಥದಿಂದ ಕೂಡಿರಬೇಕು. ಹಣ ಇದ್ರೆ ಧರ್ಮ ಮತ್ತು ಕಾಮ, ಈ ಮೂರು ಒಟ್ಟಿಗೆ ರಾಜರಲ್ಲಿ ಬೇಕಾದಷ್ಟು ರೀತಿಯಲ್ಲಿ ಇರ್ತದೆ. ಅದರಲ್ಲಿ ಕೊರತೆ ಇರಬಾರದು. ಅದರಲ್ಲಿ ಏನಾದ್ರು ಕೊರತೆ ಬಂದ್ರೆ ಚಿಂತೆ ಉಂಟಾಗ್ತದೆ. ಅದಕ್ಕೆ ಕೇಳ್ತಾ ಇದ್ದಾನೆ, ನಿನಗೆ ಧರ್ಮ ಅರ್ಥ ಕಾಮ ಎಂಬ ಈ ಪುರುಷಾರ್ಥಗಳಲ್ಲಿ ಯಾವ ಕೊರತೆಯೂ ಇಲ್ಲ ತಾನೆ ಅಂತ ಕೇಳ್ತಾನೆ. ಕಿಂ ವಾ ನರಿಷ್ಯತೆ, ಅದರಲ್ಲಿ ಯಾವುದೇ ಕೊರತೆ ಇಲ್ಲ ತಾನೆ. ರಿಷ್ಯತೆ ಅಂದ್ರೆ ಹಿಂಸೆ, ಹಿಂಸೆ ಇಲ್ಲ ತಾನೆ. ಆ ಧರ್ಮ ಅರ್ಥ ಕಾಮಗಳಲ್ಲಿ ಯಾವುದೇ ರೀತಿ ಹಿಂಸೆ ಇಲ್ಲ ಅಲ್ಲ, ಅಂದ್ರೆ ಕೊರತೆ ಇಲ್ವಲ್ಲ ಅಂತಾನೆ ತಾತ್ಪರ್ಯ. ರಾಜನ್ ಕಿಂ ಧ್ಯಾಯಸೆ ದೀರ್ಘಂ ಮುಖೇನ ಪರಿಶುಷ್ಯತ, ಕಿಂ ವಾ ನರಿಷ್ಯತೆ ಕಾಮೋ ಧರ್ಮೋ ವಾರ್ಥೇನ ಸಂಯುತಃ. ಈ ರೀತಿ ನಾರದರು ಪ್ರಶ್ನೆ ಮಾಡಿದಾಗ ಉತ್ತಾನಪಾದ ಮಹಾರಾಜ ಹೇಳ್ತಾ ಇದ್ದಾನೆ, ರಾಜೋವಾಚ ಸುತೋ ಮೇ ಬಾಲಕೋ ಬ್ರಹ್ಮನ್ ಸ್ತ್ರೈಣೇನಾ ಕರುಣಾತ್ಮನಾ ನಿರ್ವಾಸಿತ ಪಂಚವರ್ಷಃ ಸಹ ಮಾತ್ರ ಮಹಾನ್ ಕವಿಃ. ಉತ್ತಾನಪಾದ ನಾರದರನ್ನ ಕುರಿತು, ಋಷಿಗಳೇ, ಬ್ರಹ್ಮನ್ ಅಂತ ಸಂಬೋಧನೆ ಮಾಡಿ ಹೇಳ್ತಾ ಇದ್ದಾರೆ. ನಾರದರೇ, ಜ್ಞಾನಿಗಳೇ, ನಾನು ಸ್ತ್ರೀವಶನಾಗಿ ನಿರ್ದಯತೆಯಿಂದ ನನ್ನ ಮಗ ಪುಟ್ಟ ಬಾಲಕ 5 ವರ್ಷದವನಾದ ಪುಟ್ಟ ಬಾಲಕ ಮಹಾಜ್ಞಾನಿ ಅವನು. ಅಂತಹ ಮಹಾಜ್ಞಾನಿಯಾದ 5 ವರ್ಷದವನಾದ ಪುಟ್ಟ ಬಾಲಕನಾದ ನನ್ನ ಮಗನನ್ನ ಸ್ತ್ರೀವಶನಾಗಿ ನಾನು ಅವನ ತಾಯಿಯ ಜೊತೆಗೆ ಮನೆಯಿಂದ ಹೊರಗೆ ಕಳಿಸಿಬಿಟ್ಟೆ ಅಂತಾನೆ. ಮಾತ್ರ ಸಹ ಹೊರಗೆ ಕಳಿಸಿಬಿಟ್ಟೆ ಅಂತ ಇಲ್ಲಿ ಮಾತ್ರ ಸಹ ಅಂತಿದೆ. ತಾಯಿಯ ಜೊತೆಗೆ ಆ ಮಗನನ್ನ 5 ವರ್ಷದ ಬಾಲಕನನ್ನ ನಾನು ಮನೆ ಬಿಟ್ಟು ಹೊರಗೆ ಹಾಕಿಬಿಟ್ಟೆ, ಹೊರಗೆ ಕಳಿಸಿಬಿಟ್ಟೆ ಅಂತ. ನನಗೆ ಕರುಣೆ ಇಲ್ಲ, ನನಗೆ ಅಕರುಣಾತ್ಮನ ದಯನೇ ಇಲ್ಲ ನನಗೆ. ಸ್ತ್ರೈಣೇನ ಅಂತ ಸ್ತ್ರೀವಶನಾಗಿ ಬಿಟ್ಟಿದ್ದೇನೆ ನಾನು. ಸುರುಚಿಯ ಕೈಗೊಂಬೆ ಆಗಿಬಿಟ್ಟಿದ್ನಲ್ಲ, ಅದನ್ನು ಹೇಳ್ತಾ ಇದ್ದಾನೆ. ಆ ಸ್ತ್ರೀವಶನಾಗಿ ಕರುಣೆ ಇಲ್ಲದೆ ಪಂಚವರ್ಷ ಕವಿಹಿ, ಕವಿ ಅಂದ್ರೆ ಜ್ಞಾನಿ, 5 ವರ್ಷದ ಬಾಲಕ, ಅವನು ಒಳ್ಳೆ ಜ್ಞಾನಿ, ಮಹಾನ್ ಕವಿಹಿ ಮಹಾಜ್ಞಾನಿಯಾಗಿದ್ದಾನೆ. ಅಂಥ ಆ 5 ವರ್ಷದ ಸುತಃ ಮೇ ಬಾಲಕಃ ನನ್ನ ಮಗ, ಅವನನ್ನ ಮಾತ್ರ ಸಹ ನಿರ್ವಾಸಿತ, ಅವನ ತಾಯಿಯ ಜೊತೆಗೆ ನಾನು ಮನೆಯಿಂದ ಹೊರಗೆ ಕಳಿಸಿಬಿಟ್ಟೆ ಅಂತಾನೆ. ಆಕ್ಚುಲಿ ಇಲ್ಲಿ ಅವನ ತಾಯಿ ಸುನೀತಿ ಮನೆಯಲ್ಲೇ ಇದ್ದಾಳೆ, ಅವಳೇನು ಹೋಗಿಲ್ಲ. ಅವಳು ಮನೆಯಲ್ಲೇ ಇದ್ದರೂ ಕೂಡ ಇಲ್ಲಿ ಮಾತ್ರ ಸಹ ನಿರ್ವಾಸಿತ ಅಂತ ಹೇಳ್ತಾ ಇದ್ದಾನೆ. ತಾಯಿಯ ಜೊತೆಗೆ ನಾನು ಆ ಮಗುವನ್ನ ಹೊರಗೆ ಕಳಿಸಿಬಿಟ್ಟೆ ಅಂತ ಉತ್ತಾನಪಾದ ಹೇಳುವ ಮಾತಿನ ಅಭಿಪ್ರಾಯ ಏನು ಅಂದ್ರೆ, ಹೋಗಿದ್ದು ಮನೆ ಬಿಟ್ಟು ಧ್ರುವ ಮಾತ್ರ, ಅವನ ತಾಯಿ ಸುನೀತಿ ಏನು ಹೋಗಿಲ್ಲ, ಮನೆಯಲ್ಲೇ ಇದ್ದಾಳೆ. ಅದು ಅವನಿಗೆ ಗೊತ್ತಿದೆ. ಆದರೂ ಮನೆಯಲ್ಲಿ ಇದ್ದರೂ ಇಲ್ಲದಂತೆ. ಯಾಕೆ? ಅವಳಿಗೇನು ಆದರನೇ ಇಲ್ಲ, ಮನೆಯಲ್ಲಿದ್ದಾಳಷ್ಟೇ. ಆದರೆ ಅವಳು ಅರಮನೆಯಲ್ಲಿ ಇದ್ದಾಗ ಯಾವ ರೀತಿಯಲ್ಲಿ ರಾಜನ ಪತ್ನಿಯಾಗಿ
ಸುಖವನ್ನ ಅನುಭವಿಸಬೇಕು ಆ ರೀತಿಯಾದ ಯಾವುದೇ ಸುಖ ಅವಳಿಗಿಲ್ಲ, ಸುಮ್ಮನೆ ಇದ್ದಾಳೆ. ಅದು ಗೊತ್ತಿದೆ ಅವನಿಗೆ. ಆದ್ರಿಂದ ಅವಳು ಇದ್ರೂ ಮನೆಯಲ್ಲಿ ಇಲ್ಲದೇ ಇರುವಂತೆನೆ ಅನ್ನೋ ಅಭಿಪ್ರಾಯದಿಂದ ಅವಳನ್ನ ಸೇರಿಸ್ಕೊಂಡೇ ಹೇಳಿಬಿಟ್ಟಿದ್ದಾನೆ. ಆ ತಪ್ಪು ನಾನು ಮಾಡಿದ್ದೇನೆ, ಇಬ್ಬರನ್ನು ಮನೆಯಲ್ಲಿ ಇಟ್ಟುಕೊಳ್ಳದೆ ನಾನು ತಪ್ಪು ಮಾಡಿಬಿಟ್ಟಿದ್ದೇನೆ ಅಂತ ಅವನಿಗೆ ಕೊರಗಿದೆ. ಆ ಕೊರಗನ್ನ ನಾರದರ ಹತ್ರ ಹೇಳ್ಕೊಳ್ತಾ ಇದ್ದಾನೆ. ನಾನು ತಾಯಿಯ ಜೊತೆಗೆ ಆ ಮಗುವನ್ನ ಮನೆಯಿಂದ ಹೊರಗೆ ಕಳಿಸಿಬಿಟ್ಟೆ ಅಂತ. ಅಂದ್ರೆ ಆ ಮನೆಯಲ್ಲಿರುವ ಸುಖ ಅವರಿಬ್ಬರಿಗೂ ಇಲ್ಲ, ಆ ಸುನೀತಿಗೂ ಇಲ್ಲ, ಸುನೀತಿಯ ಮಗನಾದ ಧ್ರುವನಿಗೂ ಇಲ್ಲ. ಹಾಗಾಗಿ ನಾನು ತಪ್ಪು ಮಾಡಿಬಿಟ್ಟೆ ಅಂತ ಆ ಅಭಿಪ್ರಾಯದಿಂದ ಸುನೀತಿ ಮನೆಯಲ್ಲಿದ್ರೂ ಕೂಡ ಸುನೀತಿಯ ಜೊತೆಗೆ ನಾನು ಮಗುವನ್ನ ಹೊರಗೆ ಕಳಿಸಿಬಿಟ್ಟೆ ಅಂತ ಹೇಳ್ತಾ ಇದ್ದಾನೆ. ಅದನ್ನು ನಾವು ತಿಳ್ಕೊಳ್ಬೇಕು. ಸುತೋ ಮೇ ಬಾಲಕೋ ಬ್ರಹ್ಮನ್ ಸ್ತ್ರೈಣೇನ ಕರುಣಾತ್ಮನ ನಿರ್ವಾಸಿತ ಪಂಚವರ್ಷ ಸಹ ಮಾತ್ರ ಮಹಾನ್ ಕವಿ. ಸಾಕು, ಟೈಮ್ ಆಯ್ತು. ಶ್ರೀಕೃಷ್ಣಾರ್ಪಣಮಸ್ತು. 68 ಆಯ್ತು. ಗುರುಗಳೇ, ಹೇಳಿ. ಇವಾಗ ಇದೇ ಶ್ರೀಪಾದ ಅಲ್ಲ, ಇವರು ಧ್ರುವರು ಶ್ರೀಪಾದರಾಚಾರ್ಯ ಅವತಾರ ಮಾಡಿದಾಗ ಇದೇ ಭಾಗವತವನ್ನ ತಾನು ಓದಿರ್ಬೋದು ಮತ್ತೆ ಪ್ರವಚನಾದಿ ವ್ಯಾಖ್ಯಾನಗಳು ಮಾಡಿರ್ಬೋದು. ಆವಾಗ ಆ ಕಾಲದಲ್ಲಿ ನಾರದರು, ವ್ಯಾಸರಾಜರು ಮತ್ತೆ ಈ ತರ ಮಗನೀಯರೆಲ್ಲ ಇದ್ರಲ್ಲ ಅಲ್ಲಿಗೆ. ಅವರಿಗೆ ತನ್ನ ಮೂಲ ರೂಪದ ಜ್ಞಾನ ಒಬ್ಬೊಬ್ಬರಿಗೆ ಇದ್ದಿರ್ತ ಅದನ್ನೆಲ್ಲರೂ ವ್ಯಕ್ತ ಮಾಡಿದಾರ. ಯಾರು? ನಾರದರ? ಅಲ್ಲ, ಇವರು ಧ್ರುವರೇ ಶ್ರೀಪಾದರಾಚಾರ್ಯ ಅವತಾರ ಮಾಡಿದಾರೋ ನಾವು ಮಾಡಿದಾಗ ಅವರೇನಾದ್ರೂ ತಮ್ಮ ಮೂಲ ರೂಪದ ಶಕ್ತಿಯನ್ನ ಇಲ್ಲಿ ಏನಾದ್ರೂ ಪ್ರಕಟ ಮಾಡಿ ತೋರಿಸಿದಾರ ಅಂತ ನೀವು ಕೇಳೋದು. ಅದೇ 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 ಈಗ ಅದು ಗೊತ್ತಾಗೋದಿಲ್ಲ ನಮಗೆ. ಮಾಡಿದ್ರು ಮಾಡಿರಬಹುದು ಅಥವಾ ಮಾಡದೇನೂ ಇರಬಹುದು. ಯಾಕೆ ಅಂದ್ರೆ ದೇವತೆಗಳು ಭೂಮಿಯಲ್ಲಿ ಮನುಷ್ಯರಾಗಿ ಅವತಾರ ಮಾಡಿದಾಗ ತಮ್ಮ ಮೂಲ ರೂಪದ ಶಕ್ತಿಯನ್ನ ಪ್ರಕಟ ಮಾಡಬಾರದು ಅಂತಾನೆ ಇದೆ ರೂಲ್ಸ್. ಮಾಡಬಾರ್ದು ಅಂದ್ರೆ ಪೂರ್ತಿ ಮಾಡಬಾರ್ದು. ಮೂಲ ರೂಪದಲ್ಲಿ ಎಷ್ಟು ಶಕ್ತಿ ಇದೆಯೋ ಅಷ್ಟು ಶಕ್ತಿಯನ್ನ ಪೂರ್ಣವಾಗಿ ಪ್ರಕಟ ಮಾಡಬಾರದು. ದೇವತೆಗಳಿಗೆ ಆ ರೂಲ್ಸ್ ಇದೆ. ಆಮೇಲೆ ಮಾಡ್ಲೇಬಾರ್ದು ಅಂತನೂ ಏನಿಲ್ಲ, ಸ್ವಲ್ಪ ಸ್ವಲ್ಪ ಯಾವಾಗಾದ್ರೂ ಪ್ರಕಟ ಮಾಡಬಹುದು. ಅದು ಗೊತ್ತಾಗಬಾರ್ದು ಜನರಿಗೆ. ಒಂದೇ ಸಲಿಗೆ ಪೂರ್ಣ ಪ್ರಕಟ ಮಾಡಿ ಗೊತ್ತು ಮಾಡಿಸಬಾರ್ದು. ಮತ್ತೆ ನಾನು ಇಂಥ ದೇವತೆ ಅವತಾರ ಅಂತ ಹೇಳಲೂಬಾರ್ದು ಅಂತಿದೆ. ಅವರಿಗೆ ಗೊತ್ತಾದ್ರೂ ಹೇಳಬಾರ್ದು. ಕೆಲವರಿಗೆ ಗೊತ್ತಾಗೋದೂ ಇಲ್ಲ. ಕೆಲವರಿಗೆ ಅನೇಕ ವರ್ಷಗಳ ಕಾಲ ಗೊತ್ತೇ ಆಗೋದಿಲ್ಲ ಅಂತೆ. ಅವ್ರು ನಾನು ಯಾರ ಅವತಾರ ಅನ್ನೋದೇ ಗೊತ್ತಾಗೋದಿಲ್ಲ. ಹಾಗಾಗಿ ಅವರ ಶಕ್ತಿ ಅವರಿಗೆ ಗೊತ್ತಿರೋದಿಲ್ಲ. ಒಂದು ವೇಳೆ ಗೊತ್ತಾದರೂ ಯಾವಾಗಾದ್ರೂ ಒಂದ್ಸಲ ಗೊತ್ತಾಗಬಹುದು, ಕೊನೆ ಟೈಮಲ್ಲಿ ಗೊತ್ತಾಗಬಹುದು ಅಂತೆ. ಕೆಲವರಿಗೆ ಗೊತ್ತಾದ್ರೂ ಹೇಳಬಾರದು ಯಾರಿಗೂ ಅಂತಿದೆ. ಅಕಸ್ಮಾತ್ ಹೇಳಲೇಬೇಕಾದ ಪ್ರಸಂಗ ಬಂತು ಅಂದ್ರೆ, ಕೆಲವು ಸಲ ಹೇಳೋ ಪ್ರಸಂಗ ಬರ್ತದೆ, ಹೇಳಬೇಕಾಗ್ತದೆ ಅಂತ ಇಟ್ಕೊಳ್ಳೋಣ. ನಾನು ಇಂಥ ಅವತಾರ ಅಂತೇನಾದ್ರೂ ಹೇಳಿದ್ರೆ ಆಮೇಲೆ ಅವ್ರು ಹೆಚ್ಚು ಕಾಲ ಇರಬಾರ್ದು ಭೂಮಿಯಲ್ಲಿ. ಇಷ್ಟೆಲ್ಲ ರೂಲ್ಸ್ ಇದೆ ದೇವತೆಗಳಿಗೆ. ಇದೆಲ್ಲ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಹೇಳಿದ್ದಾರೆ. ಆದ್ರೆ ವಾಯುದೇವರಿಗೆ ಮಾತ್ರ ಇದು ಎಲ್ಲಾ ರೂಲ್ಸ್ಗಳನ್ನು ಮೀರಿದವರು ಅವರು. ಆದ್ರೂ ಕೆಲವು ರೂಲ್ಸ್ಗಳನ್ನ ಪಾಲನೆ ಮಾಡ್ತಾರೆ ಅಂತ ಬಂದಿದೆ. ಅಲ್ಲಿ ಭೀಮಸೇನ್ ದೇವರ ಬಗ್ಗೆ ಮಾತುಗಳನ್ನು ಹೇಳುವಾಗ ಈ ಮಾತುಗಳೆಲ್ಲ ಬರುತ್ತೆ. ಆಕ್ಚುಲಿ ದೇವತೆಗಳಿಗೆ ಈ ರೂಲ್ಸ್ ಇದೆ. ವಾಯುದೇವರಿಗಾಗುವಾಗ ಈ ರೂಲ್ಸ್ಗಳನ್ನೆಲ್ಲ ಮೀರಿ ನಿಂತವ್ರು ಅವರು. ಆದ್ರೂ ದೇವತೆಗಳ ರೂಲ್ಸ್ ಅನ್ನ ಪಾಲನೆ ಮಾಡಿದ್ರು ಭೀಮಸೇನ ದೇವರು ಅಂತ ಒಂದು ಪ್ರಸಂಗದಲ್ಲಿ ಹೇಳುವಾಗ ಈ ವಿಷಯಗಳನ್ನೆಲ್ಲ ಹೇಳ್ತಾರೆ ಆಚಾರ್ಯ ನಿರ್ಣಯಗಳನ್ನು. ಹಾಗಾಗಿ ಈಗ ಶ್ರೀಪಾದರಾಜರಾಗಿ ಧ್ರುವನೇ ಅವತಾರ ಮಾಡಿದ್ರು ಕೂಡ ಅವರು ನಾನು ಇಂಥವನು ಅಂತ ಅವ್ರು ಹೇಳ್ಕೊಂಡಿಲ್ಲ, ಎಲ್ಲೂ ಕೂಡ ಹೇಳಬಾರದು, ಹೇಳ್ಕೊಂಡಿಲ್ಲ. ಆದ್ರೆ ಆ ಶಕ್ತಿಯನ್ನ ಕೆಲವು ಸಮಯಗಳಲ್ಲಿ ಅವರು ಪ್ರಕಟ ಮಾಡಿರ್ಬೋದು. ಅದನ್ನ ಅವರು ಇದೇ ಶಕ್ತಿ ಇದು, ಅದರಿಂದ ನಾನು ಮಾಡಿದೆ ಅಂತಲೂ ಹೇಳೋದಿಲ್ಲ. ಅವ್ರಿಗೆ ಆದ್ರೆ ಆ ಜೀವನಿಗೆ ಗೊತ್ತಿರುತ್ತಲ್ವಾ ತಾನೆಂತ ಜ್ಞಾನಿ. ಅದೇ ಹೇಳಿದ್ನಲ್ಲ, ಕೆಲವರಿಗೆ ಗೊತ್ತಾಗೋದಿಲ್ಲ, ಕೆಲವರಿಗೆ ಗೊತ್ತಾದ್ರೂ ಆಗತ್ತೆ, ಆದ್ರೂ ಹೇಳೋದಿಲ್ಲ.
ಯಾಕೆಂದ್ರೆ ಇದೇ ಮೂಲ ಭಾಗವತ ಮೂಲ ಶ್ಲೋಕವನ್ನ ಅವರು ಹಾ. ಶ್ರೀಪಾದರಾಜ ಅವತಾರ ಮಾಡಿದಾಗ ಅವರು ಓದಿರ್ಬೋದು. ಹೌದು, ನಮ್ಮ ಒಂದು ಓದಿರ್ತಾರೆ. ಓದಿರ್ತಾರೆ, ಮತ್ತೆ ವ್ಯಾಖ್ಯಾನಗಳು ಪ್ರವಚನಗಳು ಮಾಡೇ ಇರ್ತಾರಲ್ಲ ಎಲ್ಲ ಅವಾಗ. ಮಾಡಿರ್ತಾರೆ. ಅದೇ ಅದಕ್ಕೆ ಸಂದೇಹ ಬಂತು. ಎಲ್ಲ ಮಾಡಿರ್ತಾರೆ. ಎಲ್ಲ ವೇದವ್ಯಾಸ ದೇವರ ಶ್ಲೋಕಗಳಲ್ವಾ, ಅವರು ಹೇಳಿದ ಹಾ ಹಾ ಶ್ಲೋಕಗಳು. ಅದೇ ಅದೇ ಹಾಗಾಗಿ ಆ ಅದೇ ಭಾಗವತದ ಶ್ಲೋಕಗಳ ಮೇಲೆ ಅವರಿಗೂ ಇದು ಇದ್ದೇ ಇರ್ತದೆ, ಭಕ್ತಿ. ಅದೇ ಧನ್ಯವಾದ ಗುರುಗಳು. ಕೃಷ್ಣಾಚಾರ್ಯ, ನೀವು ಹೇಳಿಲ್ಲ, ನೀವು ಇದು ಈ ಷೋಡಶೋಪಚಾರ ಮಾಡುವಕ್ಕೂ ಅವನಿಗೆ ಹಂಗೇನು ಹೇಳಿರ್ಲ. ಹೌದು, ಅದು ಇದು ಮಾನಸಿಕ ಉಪಚಾರವ ಅವ್ರು ಮಾಡ. ಇಲ್ಲ ದೈಹಿಕವಾದದ್ದು. ಅದಕ್ಕೆ ಮೇಲೆ ಬಂತಲ್ಲ, ದೇಹೇನ ಅಂತ ಕಾಯೇನ ಅಂತ ಬಂತಲ್ಲ, ಕಾಯೇನ ಮನಸ ವಚಸ ಅಂತ ಎಲ್ಲ 3 ರೀತಿಯಲ್ಲೂ ಮಾಡಬೇಕು ಷೋಡಶೋಪಚಾರ ಪೂಜೆ. ಅವ್ರೇನು ಸಾಲಿಗ್ರಾಮ ಕೈಲಿ ತಗೊಂಡು ಹೋದ್ರ ಅಂತವಾಗ, ಇಲ್ಲ ಅವ್ರೆಲ್ಲ ಬಂದು ಯಾವ ತರ? ಅಲ್ಲಲ್ಲ, ಇದು ಕಾಮನ್ ಆಗಿ ಹೇಳ್ತಿರೋದು. ಇದು ಏನು, ಯಾವ ರೀತಿ ಪೂಜೆ ಮಾಡಬೇಕು ಎಲ್ರು ಅನ್ನೋದನ್ನ ಧ್ಯಾನ ಮಾಡೋ ಕ್ರಮ, ಪೂಜೆ ಮಾಡೋ ಕ್ರಮವನ್ನ. ಅವನು ಅಲ್ಲಿ ಯಾವ್ದಾದ್ರು ಪ್ರತಿಮೆಗಳು ಇದ್ರೆ ಶಾಲಿಗ್ರಾಮನೇ ತಗೊಂಡು ಹೋಗ್ಬೇಕು ಅಂತ ಏನಿಲ್ಲ. ಯಾವ್ದಾದ್ರು ಪ್ರತಿಮೆಗಳಾಗಬಹುದು. ಅಲ್ಲಿರೋ ಗಿಡ ಮರಗಳು ಕೂಡ ಪ್ರತಿಮೆಗಳಾಗತ್ತೆ. ಓಕೆ. ಸೊ ಅವನಿಗೆ ಬಂದು ಆ ತರ ಒಂದು ಕೆಪಾಸಿಟಿ ಇದೆ. ಸೊ ಇದೆ. ಅಲ್ಲೇ ಬೇಕಾದಷ್ಟು ಹೂವುಗಳಿದೆ, ಹಣ್ಣುಗಳಿದೆ, ಕಾಡಿನಲ್ಲಿ ಬೇಕಾದಷ್ಟು ನೀರಿದೆ. ಅದರಿಂದಲೇ ಅಲ್ಲಿ ಯಾವ್ದಾದ್ರು ಒಂದು ಕಲ್ಲನ್ನೇ ಒಂದು ಪ್ರತಿಮೆ ಅಂತ ಮಾಡಿಕೊಂಡು ಅದರಲ್ಲೇ ಅದಕ್ಕೆ ಪೂಜೆ ಮಾಡೋದು. ಸೊ ಆಗ ಮಾಡಾದ್ರೆ ಓಂ ನಮೋ ಭಗವತೆ ವಾಸುದೇವ ಈ ಮಂತ್ರವನ್ನು ಅವರು ಉಪದೇಶ ಮಾಡಿ, ಪರ್ಟಿಕ್ಯುಲರ್ ಆಗಿ ಅವನಿಗೆ ಹೇಳಿದ ಮಂತ್ರ ಇದು ಅಷ್ಟೇ. ಎಲ್ರಿಗೂ ಅದೇ ಮಂತ್ರ ಅಂತ ಅರ್ಥ ಅಲ್ಲ. ಅವರವರಿಗೆ ಇಷ್ಟವಾದ ಮಂತ್ರಗಳು ಇದ್ದಾವೆ, ಅವರವರು ಗುರುಗಳು ಉಪದೇಶ ಮಾಡಿದ ಮಂತ್ರಗಳು, ಅವುಗಳನ್ನ ಮಾಡಿಕೊಂಡು ಮಾಡಬೇಕು. ಇದು ಕಾಮನ್ ಆಗಿರೋದು. ಮತ್ತೆ ಪೂರ್ವಾಚಾರ್ಯರು ಮಾಡಿದ ರೀತಿ, ಅವರು ಹೇಳಿದ ಸ್ತೋತ್ರಗಳು, ಅವರು ಮಾಡಿಕೊಟ್ಟಂತಹ ಕ್ರಮ, ಆ ಕ್ರಮದಲ್ಲಿ ಪೂಜೆ ಮಾಡಬೇಕು ಅಂತ ಹೇಳಿದ್ದು. ಓಕೆ. ನಾವು ಪೂಜೆ ಮಾಡಬೇಕು ಕೂಡ ನಾವು ಓಂ 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 ನಮೋ ನಾರಾಯಣ ಓಂ, ಇದು ಕಾಮನ್ ಆಗಿ ಎಲ್ರಿಗೂ ಇರುವಂತ ಮಂತ್ರ. ಓಂ ನಮೋ ನಾರಾಯಣಾಯ ಮೂಲ ಮಂತ್ರ. ಇದು ಮಾಡ್ಲೇಬೇಕು ಎಲ್ರು ಕೂಡ. ನಾವು ಷೋಡಶ ಪೂಜೆ ಮಾಡಂತಲ್ಲ ಒவ்வೊಂದು ಅಂತ ಹೇಳಿ ಮಾಡ್ಬೇಕು. ಹೌದು, ಅದೇ ಪ್ರಧಾನ. ಬೇರೆ ಮಂತ್ರಗಳು ಯಾವುದೇ ಇದ್ರೂ ಕೂಡ ಮೂಲ ಮಂತ್ರ ಬೇಕೇ ಬೇಕು. ಮೂಲ ಮಂತ್ರ ಅಂತಾನೆ ಕರೀತಾರೆ ಅದಕ್ಕೆ. ನಾರಾಯಣ ಮಂತ್ರಕ್ಕೆ ಮೂಲ ಮಂತ್ರ ಅಂತಾನೆ ಹೆಸರು. ಆಚಾರ್ಯ ತಂತ್ರಸಾರ ಸಂಗ್ರಹದಲ್ಲಿ ಅದನ್ನೇ ಪ್ರಧಾನವಾಗಿ ಹೇಳಿದ್ದು ಪೂಜೆಗೆ, ಮೂಲ ಮಂತ್ರ. ಮೂಲ ಮಂತ್ರ ಎಂಬುದು ಓಂ ಓಂ ಸೇರಿಸಿ ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣಾಯ. ಹೌದು, ಓಂ ಅನ್ನೋದು ಮಂತ್ರದೊಳಗೆ ಸೇರಿಸಿ, ಅದು ಸೇರ್ಲಿಲ್ಲ ಅಂದ್ರೆ 8 ಅಕ್ಷರ ಆಗೋದಿಲ್ಲ. ಓಕೆ. ಸಿಲ ಸಮಯ ಬಂದು ನಾವು ಈ ಆವರಣ ಪೂಜೆ ಮಾಡ ಅಂತೆಲ್ಲ ನಾವು ಬಂದು ನಮಗಾಂಬದಿಂದಲೇ ಬರ್ತಾ ಹಂಗೂ ಬರೋದು. ಅಲ್ಲಲ್ಲ, ನಮಃ ಅನ್ನೋದು ಮಂತ್ರವನ್ನ ಬಿಟ್ಟು ಬೇರೆ ಮತ್ತೊಂದ್ಸಲ ಸಪರೇಟ್ ಆಗಿ ಹೇಳಬೇಕು. ಇದನ್ನ ಮಾಡುವಾಗ, ಸಮರ್ಪಣೆ ಮಾಡುವಾಗ ನಮಃ ಸಮರ್ಪಯಾಮಿ ಅಂತ. ಈಗ ನನ್ನ ಬುಕ್ ಏನ್ ಕೊಟ್ಟಿದೆ, ಓಂ ಓಂ ನಮೋ ನಾರಾಯಣ ಓಂ ವಸ್ತ್ರ ಯುಗ್ಮಂ ಸಮರ್ಪಯಾಮಿ ಕೊಟ್ಟಿದ್ದಾರೆ. ಅಲ್ಲಿ ನಮಃ ಸೇರಿಸ್ಕೊಳ್ಬೇಕು. ಓಂ ಓಂ ನಮೋ ನಾರಾಯಣ, ಓಂ ಓಂ ನಮೋ ನಾರಾಯಣಾಯ ಓಂ ನಮಃ ವಸ್ತ್ರಂ ಸಮರ್ಪಯಾಮಿ ಅಂತ. ಅರ್ಚನೆ ಮಾಡ್ಬೇಕಾದ್ರೆ ಹಾಗೇನ ಆಚಾರ್ಯ? ಅರ್ಚನೆ ನಮಃ ಶಬ್ದ ಬೇಕು. ಅಲ್ಲ, ಕೇಶವಾಯ ನಮಃ ಬಂದೇ ಬರ್ತದಲ್ಲ ಅಲ್ಲಿ. ಅದು ಮಾಡೋದಿಲ್ಲ, ಯಾಕೆಂದ್ರೆ ನಮಃ ಅಂತ ಅಲ್ಲಿ ಮುಂದೆ ಇರುತ್ತಲ್ವಾ. ಅದು ಅಂತರ್ಹಿತವಾಗಿದ್ದರೆ ಬೇರೆ ನಮಃ ಸೇರಿಸ್ಕೋಬೇಕು. ಅಂತರ್ಹಿತವಾಗಿ ಅಂದ್ರೆ ಮುಂಚೆನೆ ನಮಃ ಅಂತ ಬಂದ್ಬಿಟ್ರೆ ಓಂ ನಮೋ ನಾರಾಯಣ ಇಲ್ಲಿ ಆಕ್ಚುಲಿ ಇದುವರೆಗೂ ಇದು ನಾವು ಇಲ್ಲಿ ಹೇಳಿರೋ ಪ್ರಕಾರ ಮಂತ್ರದಲ್ಲಿ ನಮಃ ಶಬ್ದ ಇರ್ಲಿ ಅಥವಾ ಇಲ್ಲದೆ ಇರ್ಲಿ, ಮಂತ್ರದ ಕೊನೆಯಲ್ಲಿ ನಮಃ ಶಬ್ದವನ್ನು ಸೇರಿಸ್ಕೊಂಡೇ ಮಾಡಬೇಕು ಅಂತಾನೆ ಹೇಳ್ತಾ ಇರೋದಿಲ್ಲಿ. ಮಂತ್ರ ಹೃದಯೇನ ಮಂತ್ರೇಣ ಚ ನಮಃ ಶಬ್ದೇನ ಚ ಅಂತ ಮಧ್ವಾಚಾರ್ಯ ವಾಕ್ಯ. ಮಂತ್ರ ಹೃದಯೇನ ಅನ್ನೋ ಶಬ್ದಕ್ಕೆ ಮಂತ್ರದಿಂದ ಮತ್ತು ನಮಃ ಶಬ್ದದಿಂದ ಅಂತ. ಮಂತ್ರದಲ್ಲಿ ನಮಃ ಶಬ್ದ ಇದ್ರೂ ಕೊನೆಗೆ ನಮಃ ಶಬ್ದವನ್ನು ಹೇಳಿಯೇ ಸಮರ್ಪಣೆ ಮಾಡಬೇಕು ಅಂತ ಹೇಳಿದ್ದಾರೆ. ಆತರ ಈ ಬುಕ್ಲಿ ಹಾಕ್ಲೇಬೇಕು. ಈ ನನ್ನ ಬುಕ್ಲಿ ಭಗವತ್ ಅರ್ಚನ ಕಲ್ಪಲತಾ ಎಂಬ ಇದೆ, ಅದ್ರ ಬೇಸ್ ಮಾಡಿ ಹಾಕಿದ್ದಾರೆ. ಆತರ ಓಂ ಓಂ ನಮೋ ನಾರಾಯಣ ಓಂ ಅಂತ ಆಯ್ತು, ನಮಃ ಹೇಳವೇ ಇಲ್ಲ. ಸೊ ಅದು ನಾವು ಸೇರಿಸಬೇಕು. ನಾವೀಗ ಅದು ಬಂದು ಅಂತ. ಗುರುಗಳೇ, ನಮಕ್ ಶಬ್ದಕ್ಕೆ ಸರಿಯಾದ ಅರ್ಥ ಏನು? ನಮಸ್ಕಾರ ಅಂತಾನೆ ಮತ್ತೇನದು? ನಮಸ್ಕಾರ ಅನ್ನೋದಕ್ಕೆ ಅನೇಕ ಅರ್ಥಗಳಿದ್ದಾವೆ. ನಮಸ್ಕಾರ ಅಂದ್ರೆ ಏನು ಅನ್ನೋದಕ್ಕೆ ಮತ್ತೆ ವ್ಯಾಖ್ಯಾನಗಳೆಲ್ಲ ತುಂಬಾ ಇದೆ.
ನಮಃ ಅಂದ್ರೆ ನಮಸ್ಕಾರ ಅಂತ ಅರ್ಥ. ಹಾ. ನಾವು ಯಾರಿಗೆ ಒಂದು ನಮಸ್ಕಾರವನ್ನ ಮಾಡುವಾಗ ನಾವು ಯಾರಿಗೆ ನಮಸ್ಕಾರ ಮಾಡ್ತಾ ಇದ್ದೇವೋ ಅವರು ನಮಗಿಂತ ಗುಣಗಳಲ್ಲಿ ಶ್ರೇಷ್ಠರು ಅನ್ನೋ ಜ್ಞಾನ, ನಾವು ಅವರಿಗಿಂತ ಗುಣಾದಿಗಳಲ್ಲಿ ಕನಿಷ್ಠರು ಅನ್ನೋ ಜ್ಞಾನ ಏನಿದೆ ಅಲ್ಲ, ಇದೇ ನಮ್ಮ ಶಬ್ದಕ್ಕರ್ಥ ಅಂತ ನ್ಯಾಯಸುಧಾದಲ್ಲಿ ಟೀಕಾಚಾರ್ಯ ಬರೀತಾರೆ. ನಮ್ಮ ಶಬ್ದದ ಅರ್ಥ ಪ್ರವಣತಾ ಅಂತ ಬರೀತಾರೆ. ಆ ಬುದ್ಧಿಪೂರ್ವಕವಾದ ಪ್ರವಣತ, ಅವರಲ್ಲಿ ನಮ್ಮಲ್ಲಿ ಕನಿಷ್ಠತ್ವ, ಅವರಲ್ಲಿ ಜ್ಯೇಷ್ಠತ್ವ, ಗುಣಾದಿಗಳಲ್ಲಿ. ವಯಸ್ಸಲ್ಲ, ವಯಸ್ಸು ಮುಖ್ಯ ಅಲ್ಲ ಇದರಲ್ಲಿ. ಅದೇ 4 ವರ್ಣಗಳಿಗೆ 4 ರೀತಿಯಲ್ಲಿ ನಮಸ್ಕಾರ ಅಂತ ಹೇಳ್ತಾರಲ್ಲ, ಇದು ಬ್ರಾಹ್ಮಣರಲ್ಲಿ ವಿದ್ಯಾ, ಕ್ಷತ್ರಿಯರಲ್ಲಿ ಭುಜಬಲ, ವೈಶ್ಯರಲ್ಲಿ ಧನಬಲ, ಮತ್ತೆ ಶೂದ್ರರಲ್ಲಿ ಮಾತ್ರ ವಯಸ್ಸುಬಲ ಅಂತಂಬೋದು ಇದೆ ಅಲ್ವಾ ನಮಸ್ಕಾರ ಮಾಡೋ ಕಾಲದಲ್ಲಿ ಅನುಸಂಧಾನ? ಅಂದ್ರೆ ಅದನ್ನ ಪ್ರಧಾನವಾಗಿ ಪರಿಗಣಿಸಬೇಕು ಅಂತ ಅರ್ಥ. ಮಾತ್ರ ಅಂದ್ರೆ ಈಗ ನೀವೇನ್ ಹೇಳಿದ್ರಿ, ಇದನ್ನ ಈ ವರ್ಣಗಳಲ್ಲಿ ಪ್ರಧಾನವಾಗಿ ಗಮನಿಸಬೇಕಾದದ್ದು ಅಂತ. ಅದು ಬಿಟ್ಟು ಬೇರೆ ಈ ವಯಸ್ಸು ಅನ್ನೋದು ಪ್ರತಿಯೊಬ್ಬರಿಗೂ ಕಾಮನ್ ಆಗಿ ಇದ್ದೇ ಇದೆ. ಮತ್ತು ಜ್ಞಾನ ಎಲ್ರಿಗೂ ಎಲ್ಲಕ್ಕಿಂತಲೂ ಪ್ರಧಾನ. ಅದು ಜ್ಞಾನದಲ್ಲಿ ಒಬ್ಬ ಶೂದ್ರ ಜ್ಯೇಷ್ಠನಾಗಿದ್ದ ಅಂತ ಇಟ್ಕೊಳ್ಳೋಣ. ಬ್ರಾಹ್ಮಣ ಅವನಲ್ಲಿ ಜ್ಞಾನ ಇಲ್ಲ. ಜ್ಞಾನ ಇಲ್ಲದೆ ಇರತಕ್ಕಂತಹ ಒಬ್ಬ ಬ್ರಾಹ್ಮಣನಿಗಿಂತ ಜ್ಞಾನಿಯಾದಂತಹ ಶೂದ್ರ ಶ್ರೇಷ್ಠ ಅಂತ ಹೇಳ್ತಾರೆ. ಆದ್ರೆ ಅವನು ಶ್ರೇಷ್ಠನಾಗಿದ್ರೂ ಕೂಡ ದೈಹಿಕವಾದ ನಮಸ್ಕಾರ ಇಲ್ಲ, ಮಾನಸಿಕವಾಗಿ ಅವನಿಗೆ ನಮಸ್ಕಾರ ಸಲ್ಲಿಸಬೇಕು ಅಂತ ಹೇಳ್ತಾರೆ ಆಚಾರ್ಯ. ದೈಹಿಕವಾಗಿ ನಮಸ್ಕಾರ ಇಲ್ಲ ಅಷ್ಟೇ. ವರ್ಣ ಅಲ್ಲ, ದೈಹಿಕ ನಮಸ್ಕಾರ ಅಂದ್ರೆ ಇವಾಗ ನಾವು ನಮ್ಮ ತಂದೆ ತಾಯಿಗಳಿಗೆ ಹಿರಿಯರಿಗೆ ಮಾಡೋ ನಮಸ್ಕಾರ ಅವರಿಗೆ ನಾವು ಮಾಡಬಾರ್ದು ಅಂತ ಹಿರಿಯ ಅಲ್ಲಲ್ಲ, ಶೂದ್ರನಿಗೆ ಹೇಳ್ತಾ ಇರೋದು ಇವಾಗ ನಾನು. ಅದೇ ಶೂದ್ರನಿ ಬರುವಾಗ ಬ್ರಾಹ್ಮಣನಾದವನು ನಾವು ನಮ್ಮ ಹಿರಿಯರಿಗೆ ತಂದೆ ತಾಯಿ ಗುರುಗಳಿಗೆ ಮಾಡೋ ತರ ಅವನಿಗೆ ಕಾಲಿ ಬಿದ್ದು ನಮಸ್ಕಾರ ಮಾಡಬಾರ್ದು. ಹೌದು ಮಾಡಬಾರ್ದು. ಹೌದು, ಶೂದ್ರನಾದವನಿಗೆ. ಆದ್ರೆ ಅವನು ಜ್ಞಾನದಲ್ಲಿ ಉತ್ತಮ, ಜ್ಞಾನದಲ್ಲಿ ಉತ್ತಮನಾಗಿದ್ರೆ ಮಾನಸಿಕವಾಗಿ ಅವನಿಗೆ ಸಲ್ಲಿಸಬೇಕಾದ ಗೌರವವನ್ನ ಸಲ್ಲಿಸಲೇಬೇಕು, ನಮಸ್ಕಾರವನ್ನ, ಮಾನಸಿಕವಾದ ನಮಸ್ಕಾರ. ಮತ್ತೆ ಅಲ್ಲ, ಅದೀಗ ಮಾನಸಿಕವಾಗಿ ಮಾಡೋದು ನಮ್ಮ ಚಿಂತನೆ ಚಿಂತನೆ ಮಾಡಬೇಕು ಅಂತ ಅರ್ಥ. ಒಳ್ಳೆ ಜ್ಞಾನ ಇದೆ ಇವನಲ್ಲಿ. ಜ್ಞಾನ ಇದೆ ಅಂದ್ರೆ ಏನರ್ಥ? ಜ್ಞಾನ ಅವನಲ್ಲಿದೆ ಅಂದ್ರೆ ಭಗವಂತನ ಸನ್ನಿಧಾನ ತುಂಬಾ ಹೆಚ್ಚಾಗಿದೆ ಅಂತ ಅರ್ಥ. ಇಲ್ಲಿ ಮುಂದೆ ಬರ್ತದೆ ಇದರಲ್ಲಿ ಪ್ರಹ್ಲಾದ ಹೇಳೋ ಮಾತೇ ಬರ್ತದೆ. ಶ್ವಪಚಂ ವರಿಷ್ಠಂ ಅಂತ ಬರ್ತದೆ. ಒಬ್ಬ ಶ್ವಪಚನೂ ಕೂಡ ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿ ಬ್ರಾಹ್ಮಣ್ಯವನ್ನ ಕಳೆದುಕೊಂಡಂತಹ ಒಬ್ಬ ವ್ಯಕ್ತಿಗಿಂತ ಶ್ವಪಚನಾಗಿ ವಿಷ್ಣು ಭಕ್ತಿಯಲ್ಲಿ ಅವನು ಶ್ರೇಷ್ಠನಾಗಿದ್ರೆ ಅಂತ ಶ್ವಪಚನೂ ಕೂಡ ಶ್ರೇಷ್ಠ ಅಂತ ಹೇಳ್ತಾರೆ. ಶ್ವಪಚ ಅಂದ್ರೆ ಚಂಡಾಲ, ಅವನು ವರ್ಣ ಬಾಹಿರ, ಅವನು ಶೂದ್ರ ಕೂಡ ಅಲ್ಲ. ಅಂತಹ ಚಂಡಾಲನಾಗಿದ್ರು ಕೂಡ ವಿಷ್ಣು ಭಕ್ತಿ ಅವನಲ್ಲಿ ಹೆಚ್ಚಿತ್ತು ಅಂದ್ರೆ ಸುಮ್ಮನೆ ಜನ್ವಾರ ಹಾಕೊಂಡಿರೋ ಒಬ್ಬ ಬ್ರಾಹ್ಮಣನಿಗಿಂತ ಅವನು ಶ್ರೇಷ್ಠ ಅಂತ ಪ್ರಹ್ಲಾದರಾಜರು ಹೇಳೋ ಮಾತು ಮುಂದೆ ಬರ್ತದೆ. ಹಾಗಾಗಿ ಜ್ಞಾನ ಪ್ರಧಾನ. ಜ್ಞಾನ ಎಲ್ಲಿದೆಯೋ ಅಲ್ಲಿ ತಲೆ ಬಾಗ್ಲೇಬೇಕು. ಆದ್ರೆ ದೈಹಿಕವಾಗಿ ಮಾಡಬಾರದು ಅಂತ ಶೂದ್ರರಿಗೆ ಒಂದು ಇದಿದೆ, ನಿಯಮ. ಅಷ್ಟೇ. ಬಂದು ಈಗ ಓಂ ಶ್ರೀ ಮಾಯೇ ನಮಃ ಎಂಬುದು ಆವರಣ ಪೂಜೆಯಲ್ಲಿ ಬರುತ್ತಾ? ಅಲ್ಲಿ ಬಂದು ಇನ್ನೊಂದು ಓಂ ಸೇರಿಸಬೇಕಾ, ಇಲ್ಲ ಅದೇ ಸಾಕ ನಿಮಗೆ? ಆವರಣ ಪೂಜೆಯಲ್ಲಿ ಬೇಕಾಗಿಲ್ಲ, ಷೋಡಶೋಪಚಾರ ಪೂಜೆಯಲ್ಲಿ ಹೇಳ್ತಾ ಇರೋದು. ಓಕೆ, ಷೋಡಶೋಪಚಾರ 16 ಅರ್ಘ್ಯ ಅಲ್ಲಿ ಮಾಡುವಾಗ ಏನಾದ್ರೂ ನಾವು ಗಂಧಾದಿಗಳನ್ನ ಸಮರ್ಪಣೆ ಮಾಡುವಾಗ ನಮ ಶಬ್ದೋಚ್ಚಾರ ಪೂರ್ವಕವಾಗಿ ಮಾಡಬೇಕು. ಹೌದು, ಬರೀ ಇದೆಲ್ಲ ಮಾಡುವಾಗ, ಆವಾಹನಾದಿಗಳನ್ನೆಲ್ಲ ಮಾಡುವಾಗ ಮತ್ತೆ ಅಲ್ಲಿ ಮಂತ್ರ ಸಾಕು. ಓಕೆ, ಹೊಸ್ತಾ ಇದೆ ಸರ್. 8 ವರ್ಷ ಯಾರು ಹೇಳಿದ್ರು 8 ವರ್ಷ ಪೂಜೆ ಮಾಡಲ್ಲ, ಒಂದೆಲ್ಲ ನಾವಾಗ ಬಿಟ್ಟುತ್ತಾ ಮಾಡ್ತಾ ಇರ್ತೀನಿ. ಆಮೇಲೆ ಈ ಪಾದರಾಜರೋಡಕ್ಕೆ ಇದು ಹೇಳಂತಲ್ಲ, ಅವರು ಬಂದು ದುರ್ವಾಂಬ ಬಂದು ಅವ್ರು ಹೇಳಿದ್ದಿಲ್ಲ, ಎಲ್ಲಿ ಪ್ರಮಾಣವೂ ಇಲ್ಲ. ಅದು ಅವ್ರ ದುರ್ವಾನ್ ಹೆಂಗ ಎಲ್ಲ ಯಾವುದಕ್ಕೂ ಪ್ರಮಾಣ ಇಲ್ಲ ರೀ. ಈಗ ಮುಂದೆ ಬಂದಂತಹ ಆಚಾರ್ಯಗಳು, ದಾಸರುಗಳು, ಅವರ ಬಗ್ಗೆ ಕೊಂಡಾಡಿದ್ದ ಹಾಡುಗಳಿರ್ಬೋದು ಅಥವಾ ಬೇರೆ ಏನಾರು ಅವ್ರು ಹೇಳಿದ ಮಾತುಗಳನ್ನು ಬಿಟ್ರೆ, ಈ ನಾವು ಪ್ರಮಾಣಗಳು ಅಂತ ಏನು ಹೇಳ್ತೇವಲ್ಲ, ಋಗ್ಯಜ ಸಾಮ ಮೊದಲಾದ ಪ್ರಮಾಣಗಳು, ಆ ಪ್ರಮಾಣಗಳು ಯಾವುದು ಸಿಗೋದಿಲ್ಲ ಇವರ ಬಗ್ಗೆ.
So ಯಾರ ಎಲ್ಲ ಬಗ್ಗೆನೂ ಇಲ್ಲ. ಮಧ್ವಾಚಾರ್ಯರು ವಾಯುದೇವರ ಅವತಾರ ಅಂತ ಅನ್ನೋದನ್ನ ಒಂದು ಬಿಟ್ಟು ಅದರ ನಂತರ ಬರುವ ಎಲ್ಲ ಗುರುಗಳ ಮತ್ತು ದಾಸರುಗಳ ಬಗ್ಗೆ ಎಲ್ಲಿಯೂ ಕೂಡ ಪ್ರಮಾಣ ವಾಕ್ಯಗಳು ಮೂಲ ಪ್ರಮಾಣಗಳಲ್ಲಿ ಸಿಗೋದಿಲ್ಲ. ನಾವ್ ಹೇಳೋದು ಬಂದು ಅದು ಪರಂಪರೆಯ ಹೇಳ್ತಾ ಬಂದಿದ್ದಾರೆ. ಪರಂಪರೆಯವರು, ಅವರ ಮುಂದಿನ ಆಚಾರ್ಯಗಳು, ಮುಂದಿನ ದಾಸರುಗಳು, ಮುಂದಿನ ಗುರುಗಳು ಅವರ ಗುರುಗಳ ಬಗ್ಗೆ ಹೀಗೆ ಅಂತ ಹೇಳಿರ್ತಾರಲ್ಲ, ಅದನ್ನಿಟ್ಟುಕೊಂಡು ಅವರ ಮಾತಿನ ಮೇಲೆ ನಂಬಿಕೆಯಿಂದ ಮಾಡ್ತಾ ಬರೋದಷ್ಟೇ. ಬೇರೆ ಯಾವ್ದು ಎಲ್ಲೂ ಕೂಡ ಈ ರೀತಿಯಾದ ಪ್ರಮಾಣಗಳು ಸಿಗೋದಿಲ್ಲ. ಅವರು ಅವರ ಬಗ್ಗೆ ಎಲ್ಲೂ ಹೇಳಿಕೊಂಡು ಇಲ್ಲ, ಯಾರು ಕೂಡ ಆ ಧೈರ್ಯವನ್ನು ಯಾರೂ ಮಾಡಲಿಲ್ಲ. ಮಧ್ವಾಚಾರ್ಯರೊಬ್ಬರೇ ಮಾಡಿದ್ದು. ಅವ್ರನ್ನ ಬಿಟ್ರೆ ಬೇರೆ ಯಾವ ಮುಂದಿನ ಗುರುಗಳು ದಾಸರು ಯಾರೂ ಕೂಡ ನಾನು ಇಂಥ ದೇವತೆ ಅವತಾರ ಅಂತ ಯಾರೂ ಯಾರ ಬಗ್ಗೆನೂ ಹೇಳಲಿಲ್ಲ. ಅದಕ್ಕೆ ಪ್ರಮಾಣಗಳು ಕೂಡ ಇಲ್ಲ. ವಾದಿರಾಜ ಸ್ವಾಮಿಗಳು ಮಾತ್ರ ಅದು ಕೂಡ ಅವರು ವೃಂದಾವನಸ್ಥರಾದ ನಂತರದಲ್ಲಿ ಸ್ವಪ್ನದಲ್ಲಿ ಬಂದು ಹೇಳಿದರು ಅಂತ ಒಂದು ಸ್ವಪ್ನ ವೃಂದಾವನಾಖ್ಯಾನ ಇದೆ. ಅವತಾರ ಕಾಲದಲ್ಲಿ ಹೇಳಿದವರು ಮಧ್ವಾಚಾರ್ಯರೊಬ್ಬರೇ, ನಾನು ವಾಯುದೇವರ ಅವತಾರ ಅಂತ. ಆ ಧೈರ್ಯ ಅವರಿಗಿತ್ತು. ಅದಕ್ಕೆ ವೇದದಲ್ಲೂ ಪ್ರಮಾಣ ಇದೆ, ಅದನ್ನು ಅವರು ತೋರಿಸಿ ಕೊಟ್ಟಿದ್ದಾರೆ. ಉಳಿದವರು ಯಾರು ಅದನ್ನ ಹೇಳಲಿಲ್ಲ, ಹೇಳೋ ಧೈರ್ಯವನ್ನು ಮಾಡಲಿಲ್ಲ. ಹೇಳಬಾರ್ದು ಅಂತ ಬೇರೆ ರೂಲ್ಸ್ ಬೇರೆ ಇದೆ ಅಲ್ಲ. ತುಂಬಾ ಸೂಕ್ಷ್ಮ ಶಾಸ್ತ್ರ. ಹೌದು ಹೌದು. ನಮ್ಮ ನಂಬಿಕೆ ಅದು ಪ್ರಧಾನ. ನಮ್ಮ ಗುರುಗಳ ವಾಕ್ಯ, ಅದರ ಮೇಲೆ ನಂಬಿಕೆ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರುಗಳು. ಧನ್ಯವಾದಗಳು. ನಮಸ್ಕಾರ.